ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ. ನಾವೆಲ್ಲರೂ ಕೂಡ ಕೂಡಿ ಬಂದು ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ವಾಕ್ಯವನ್ನು ಕೇಳುವಂತೆ ನೀವು ತೋರಿದಂಥ ಕೃಪೆಗೋಸ್ಕರ ಸ್ತೋತ್ರ. ಈಗಲೂ ದೇವರಾಗಿರುವ ಕರ್ತನು ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ನಮಗೆ ಕಳುಹಿಸಿರಿ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ದೇವರು ಅವರಿಗೆ ಜಡಭಾವವನ್ನು, ಅಂದರೆ ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು. ಈ ಭಾವವು ಇವತ್ತಿನವರೆಗೂ ಹಾಗೇ ಅದೇ ಎಂದು ಬರೆದ ಪ್ರಕಾರ ಅವರಿಗೆ ಆಯಿತು. ಯಾರ ಕುರಿತಾಗಿ ಇಲ್ಲಿ ಹೇಳಲ್ಪಟ್ಟಿದೆ ಎಂಬುದಾಗಿ ನೋಡುವುದಾದರೆ, ಇಸ್ರಾಯೇಲರ ಕುರಿತಾಗಿ ದೇವರು ಹೇಳುತ್ತಾರೆ. ದೇವ ಜನರ ಕುರಿತಾಗಿ ಹೇಳುವಾಗ ಕಾಣದ ಕಣ್ಣುಗಳನ್ನು, ಕೇಳದ ಕಿವಿಗಳನ್ನು ಕೊಟ್ಟನು ಎಂಬುದಾಗಿ ಇದೆ. ಕೇಳದ ಕಿವಿಗಳು, ದೇವರು ಯಾವ ಕಿವಿಯ ಕುರಿತಾಗಿ ಮಾತನಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವರಾಗೋಣ. ಈಗ ದೇವರು ಮನುಷ್ಯರನ್ನು ಉಂಟು ಮಾಡುವಾಗ ಯಾರನ್ನು ಕೂಡ ಕಿವಿ ಇಲ್ಲದೆ ಉಂಟು ಮಾಡಲಿಲ್ಲ. ಕೆಲವರಿಗೆ ಅದು ದುರ್ಬಲವಾಗಿ ಇರುತ್ತದೆ. ನಾವು ಅವರನ್ನು ಅಂಗವಿಕಲರು ಎಂಬುದಾಗಿ ಹೇಳುತ್ತೇವೆ. ಮನುಷ್ಯರು ಮಾತನಾಡುವಂಥದ್ದು ಅವರಿಗೆ ಕೇಳುವುದಿಲ್ಲ. ಹಾಗೆ ಕೇಳದೇ ಇರುವುದರಿಂದಲೇ ಅವರು ನಾವೇನು ಹೇಳುತ್ತೇವೆ? ಅಂಗವಿಕಲರು ಎಂಬುದಾಗಿ ಹೇಳುತ್ತೇವೆ. ಸತ್ಯವೇದದಲ್ಲಿ ಕಿವುಡರು ಎಂಬುದಾಗಿ ಇದೆ. ಇವರಿಗೆ ನಾವು ಯಾಕೆ ಹಾಗೆ ಹೇಳುತ್ತೇವೆ ಅಂದರೆ, ಇವರಿಗೆ ಯಾರು ಮಾತನಾಡುವುದು ಕೂಡ ಏನಾಗಲ್ಲ, ಕೇಳಿಸುವುದಿಲ್ಲ. ಆದ್ದರಿಂದ ನಾವು ಅವರಿಗೆ ಕಿವಿ ಕೇಳದವರು ಎಂಬುದಾಗಿ ಹೇಳುತ್ತೇವೆ. ಅದೇ ರೀತಿಯಾಗಿ ದೇವರು ಮಾತನಾಡುವಾಗ ಕೇಳದೇ ಇರುವಂಥದ್ದು, ದೇವರು ಮಾತನಾಡುವಾಗ ಕೇಳದೇ ಇರುವುದು. ಆ ರೀತಿಯಾಗಿ ಕೇಳದೇ ಇರುವಂಥವ್ರು ಯಾರಂದರೆ ಆತ್ಮಿಕವಾದ ಕಿವುಡರು. ಇವರೊಂದಿಗೆ ದೇವರು ಮಾತನಾಡುತ್ತಾರೆ, ಸಂಧಿಸುತ್ತಾರೆ, ಆದರೆ ಅವರಿಗೆ ಅದು ಕೇಳಿಸಲಿಲ್ಲ. ಸಭೆಯದು ಕೂಡ ಇವತ್ತು ಅದೇ ಪರಿಸ್ಥಿತಿ. ಸಭೆಯಲ್ಲಿ ದೇವರಾತ್ಮನು ಮಾತನಾಡುತ್ತಾರೆ. ದೇವರಾತ್ಮನು ಮಾತನಾಡುವುದನ್ನು ಕಿವಿಯುಳ್ಳವನು ಕೇಳಲಿ. ಇವತ್ತು ಏನು ಸಭೆ ದೇವರ ವಾಕ್ಯದಲ್ಲಿ ಇದೆಯಾ? ದೇವರ ವಾಕ್ಯವು ಸಭೆಯಲ್ಲಿ ಇದೆಯಾ ಅಂದರೆ ಇಲ್ಲ ಎಂಬುದಾಗಿ ನಾನು ಹೇಳುವುದಿಲ್ಲ. ದೇವರು ಎಲ್ಲ ಸ್ಥಳದಲ್ಲೂ ಕೂಡ ಮಾತನಾಡುತ್ತಾರೆ. ಅರಣ್ಯದಲ್ಲೇ ಮಾತನಾಡಿದಂಥ ದೇವರು ಸಭೆಯಲ್ಲಿ ಮಾತನಾಡುವುದಿಲ್ವಾ? ಖಂಡಿತವಾಗಿ ಮಾತನಾಡುತ್ತಾರೆ. ಆದರೆ ಕೇಳುವಂತಹ ಕಿವಿ ನಮಗೆ ಇದೆಯಾ? ಕರ್ತನ ಮಾತನ್ನು ಕೇಳುವಂತಹ ಕಿವಿ. ಈಗ ನೀವು ನಿಮ್ಮ ಮನೆಯಲ್ಲಿ ಮಾತನಾಡುತ್ತಾ ಇರ್ತೀರಾ, ಮಗನ ಹತ್ರನೋ ಮಗಳ ಹತ್ರನೋ ಮಾತನಾಡುತ್ತಾ ಇರ್ತೀರಾ. ಅವನ ಪಾಡಿಗೆ ಅವನು ವಿಡಿಯೋ ಗೇಮ್ಸ್ ಆಡ್ತಾ ಇದ್ದಾನೆ. ಅವನಿಗೆ ಈಗ ನೀವು ಓದು ಅಂತ ಹೇಳ್ತಾ ಇರ್ತೀರಾ, ಅವನು ಆಟ ಆಡ್ತಾ ಇರ್ತಾನೆ. ನೀವೇನು ಕೇಳ್ತೀರಾ? ಏನೋ ನಾನು ಮಾತನಾಡುವುದು ನಿನಗೆ ಕೇಳಿಸ್ತಾ ಇದೆಯಾ ಇಲ್ವಾ ಎಂಬುದಾಗಿ ಕೇಳ್ತೀರಾ. ಕೂಡಲೇ ಅವನೇನು ಹೇಳ್ತಾನೆ? ಎಲ್ಲ ಕೇಳಿಸ್ತಾ ಇದೆ, ನಿಮ್ಮ ಪಾಡಿ ನೀವು ಮಾತನಾಡಿ ಅನ್ನುತ್ತಾನೆ. ಯಾಕಂದರೆ ನಮ್ಮ ಪ್ರಕಾರವಾಗಿ ಏನು, ನಾವು ಮಾತನಾಡಿದ್ರೆ ಅಲ್ಲಿಂದ ಏನು ಬರಬೇಕು? ಒಂದು ರೆಸ್ಪಾನ್ಸೋ, ರಿಯಾಕ್ಷನ್ ಏನೋ ಒಂದು ಬರಬೇಕಲ್ವಾ? ಬಂದ್ರೇ ನಾವು ಮಾತನಾಡುವುದಕ್ಕೆ ಒಂದು ಮರ್ಯಾದೆ ಸಿಗ್ದಂಗೆ ತಾನೆ. ಇಲ್ಲ ಅಂದ್ರೆ ನಾವು ಮಾತನಾಡುವುದಕ್ಕೇನಿಲ್ಲ, ಮರ್ಯಾದೆ ಇಲ್ಲದ ಹಾಗೆ ತಾನೆ. ಅವ್ರ ಪಾಡಿಗೆ ಅವ್ರು ಕೂತಿರುತ್ತಾರೆ. ಕೆಲವರಿಗೆ ನೀವೇನೇ ಮಾತನಾಡಿದ್ರೆ ಅವ್ರ ಪಾಡಿಗೆ ಅವ್ರು ಕೂತಿರ್ತಾರೆ. ಕೇಳಿದ್ರೆ ನಾನು ಕೇಳ್ತಾನೆ ಇದ್ದೀನಿ ಅಂತ ಹೇಳುತ್ತಾರೆ. ಕೇಳುವಂಥದ್ದು ಮುಖ್ಯನೇ. ಕೇಳುವುದಕ್ಕಿಂತ ಆ ಕೇಳಿದ್ದಕ್ಕೆ ಏನು ಪ್ರತ್ಯುತ್ತರ, ಅದರಿಂದ ಬರುವಂಥ ರೆಸ್ಪಾನ್ಸ್ ಏನು? ಒಬ್ಬನಿಗೆ ಕಿವಿ ಕೇಳಿಸದೇ ಇರುವಂಥದ್ದು, ಕೇಳಿಯೂ ಮಾಡದೇ ಇರುವಂಥದ್ದು ಎರಡು ಕೂಡ ಒಂದೇ ತಾನೆ. ಎರಡು ಕೂಡ ಒಂದೇ ವಿಷಯ ತಾನೆ. ಒಬ್ಬರಿಗೆ ಕಿವಿ ಕೇಳಿಸ್ಲಿಲ್ಲ, ಅವ್ರು ಸುಮ್ಮನೆ ಕೂತಿದ್ದಾರೆ. ಇವನಿಗೆ ಕೇಳಿಸುತ್ತದೆ ಆದರೂ ಕೂಡ ಸುಮ್ಮನೆ ಕೂತಿದ್ದಾನೆ. ಇಬ್ಬರಿಗೂ ಕೂಡ ಏನು ಡಿಫ್ರೆನ್ಸ್ ಇದೆ? ಯಾವ ಡಿಫ್ರೆನ್ಸು ಇಲ್ಲ ಅಲ್ವಾ? ಆದರೆ ಇವನು ಮಾತ್ರ ಏನು ಹೇಳುತ್ತಾನೆ? ನಾನು ಕೇಳ್ತಾನೆ ಇದ್ದೀನಿ, ಯಾರು ಹೇಳಿದ್ ಕೇಳ್ತಿಲ್ಲ ಅಂತ ಹಾಗನ್ನುತ್ತಾನೆ. ಹಾಗಾಗಿ ನಮ್ಮ ಪ್ರಕಾರವಾಗಿ ಕೇಳುವಂತಹ ಕಿವಿ ಏನಂದರೆ, ಕರ್ತನು ಮಾತನಾಡುವಾಗ ರೆಸ್ಪಾನ್ಸ್ ಕೊಡುವಂಥದ್ದು, ರಿಯಾಕ್ಷನ್ ಮಾಡುವಂಥದ್ದು. ಅದಿದ್ರೇನೆ ಏನಂತ ಅರ್ಥ? ಕೇಳುವಂತಹ ಕಿವಿ. ದೇವರು ಹೇಳುತ್ತಾರೆ, ಇಸ್ರಾಯೇಲರಿಗೆ ಯಾವ ಕಿವಿ ಇತ್ತಂತೆ? ಕೇಳದ ಕಿವಿ ಇತ್ತಂತೆ. ಒಂದು ಸಂದರ್ಭವನ್ನು ಸತ್ಯವೇದದಲ್ಲಿ ನಾನು ಓದುವಾಗ ಬಹಳ ಆಶ್ಚರ್ಯವಾಗಿತ್ತು. ಯಾಕಂದ್ರೆ ಯೇಸು ಕೂತರು, ಮಾತನಾಡಿದ್ರು, ಎದ್ದು ನಿಂತರು, ಎಲ್ಲದಕ್ಕೂ ಕೂಡ ಒಂದು ಅರ್ಥ ಇರುತ್ತದೆ. ದೇವರಿಗೆ ಒಂದು ಕಾರಣ ಇರುತ್ತದೆ. ನೋಡಿ, ಓದಿರಿ. ಮಾರ್ಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 34ನೇ ವಾಕ್ಯವನ್ನು ಓದಿರಿ. ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡು, ನಿಟ್ಟುಸಿರು ಬಿಟ್ಟು ಅವನಿಗೆ ಎಫ್ಫತ್ತಾ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಯಾಕೆ ಅಲ್ಲಿ ನಿಟ್ಟುಸಿರು ಬಿಟ್ಟು? ಅವರೇ ಅಲ್ಲಿ ಗುಣಪಡಿಸುವವರಾಗಿದ್ದಾರೆ. ಯೇಸು ಕ್ರಿಸ್ತನಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತು. ಅವ್ರು ಯಾವುದೇ ಒಂದು ವಿಷಯವನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಅವ್ರಿಗೇನು ಗೊತ್ತು? ಎಲ್ಲ ಗೊತ್ತು. ಯಾಕಂದ್ರೆ ಯೆಶಾಯ 50ನೇ ಅಧ್ಯಾಯ 4ನೇ ವಾಕ್ಯ ಹೇಳುತ್ತದೆ, ಅವರು ಅವತ್ತು ಏನು ಮಾಡಬೇಕೆಂಬುದಾಗಿ ತಂದೆಯಾದ ದೇವರು ಬೆಳಗ್ಗೆನೆ ಏನ್ ಮಾಡ್ತಾರಂತೆ? ತಿಳಿಯಪಡಿಸುತ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತು, ನಾನು ಒಬ್ಬನನ್ನು ಈಗ ಗುಣಪಡಿಸುತ್ತೇನೆ ಎಂದು. ಆದರೆ ವಾಕ್ಯ ಹೇಳುತ್ತದೆ ಯೇಸು ಕ್ರಿಸ್ತನು ನಿಟ್ಟುಸಿರು ಬಿಟ್ಟು ಎಂಬುದಾಗಿ ಇದೆ. ಅದನ್ನು ಓದುವಾಗ ಕೆಲವು ಸಮಯದಲ್ಲಿ ದೇವರಾತ್ಮನು ನಮ್ಮನ್ನು ನೋಡಿಯೇ ಪ್ರಶ್ನೆ ಕೇಳುತ್ತಾರೆ, ಯಾಕೆ ಇದು ಹೀಗಿದೆ ಎಂಬುದಾಗಿ. ಆ ರೀತಿ ಅವರು ಕೇಳುತ್ತಾರೆ ಅಂದ್ರೆ ಉತ್ತರ ಹೇಳುತ್ತಾರೆ ಎಂದು ಅರ್ಥ. ಹಾಗಾದ್ರೆ ಆ ವಾಕ್ಯದಲ್ಲಿ ನಿಟ್ಟುಸಿರು ಬಿಟ್ಟು ಎಂದು ಇದೆ. ಯಾಕೆ ನಿಟ್ಟುಸಿರು ಬಿಟ್ಟರು ಅಂದರೆ ಅದರ ಹಿಂದಿನ ವಾಕ್ಯವನ್ನು ಓದಿರಿ. ಅದೇ ಅಧ್ಯಾಯದ 31ನೇ ವಾಕ್ಯ ಓದಿರಿ. ಆನಂತರ ಆತನು ತೂರ್ ಪಟ್ಟಣದ ಪ್ರಾಂತ್ಯಗಳನ್ನು ಬಿಟ್ಟು ಸೀದೋನ್ ಪಟ್ಟಣದ ಮಾರ್ಗವಾಗಿ ದೆಕಪೋಲಿಯ ಪ್ರಾಂತ್ಯಗಳನ್ನು ಹಾದು ಗಲಿಲಾಯ ಸಮುದ್ರಕ್ಕೆ ಬಂದನು. ಇವರೀಗ ಎಲ್ಲಿ ಹೋಗಿ ಬರುತ್ತಾರೆ ಅಂದ್ರೆ ಅನ್ಯ ಜನರ ಬಳಿಗೆ ಹೋಗಿ ಬರುತ್ತಾರೆ. ಎಲ್ಲಿ ಹೋಗಿ ಬರುತ್ತಾರೆ? ಅನ್ಯ ಜನರ ಬಳಿಗೆ ಹೋಗಿ ಬರುತ್ತಾರೆ. ಈ ತೂರ್, ಸೀದೋನ್, ಈ ಪಟ್ಟಣವೆಲ್ಲ ಅನ್ಯರು ಇದ್ದಂತಹ ಸ್ಥಳ. ಹಾಗೆ ಹೋಗಿ ಆ ಪಟ್ಟಣಕ್ಕೆಲ್ಲ ಹೋಗಿ ಸೇವೆಯನ್ನು ಮಾಡಿ ಮುಗಿಸಿ ಬರುತ್ತಾರೆ. ಅಲ್ಲಿ ಹೋದ್ರೆ ಒಳ್ಳೆಯ ಓಪನಿಂಗ್ ಇದೆ, ರಿಸಲ್ಟ್ ಇದೆ. ಅಲ್ಲಿ
ಚೆನ್ನಾಗಿ ಬೈಬಲಲ್ಲಿ ಗಮನಿಸುವುದಾದರೆ ಇಸ್ರಾಯೇಲ್ ಜನರು ಕೇಳುವಂಥದ್ದು ಒಂದು ಕಡೆ ಇದೆ, ಆದರೆ ಅನ್ಯ ಜನರು ಕೇಳುವಂಥದ್ದು ದೇವರಿಗೆ ಬಹಳ ಚೆನ್ನಾಗಿರುತ್ತದೆ. ಆದ್ದರಿಂದ ದೇವರು ಆಗಾಗ್ಗೆ ಹೇಳುತ್ತಾರೆ, ಅನ್ಯ ಜನರು ಚೆನ್ನಾಗಿ ಬಾಯಿ ತೆರೆಯುತ್ತಾರೆ, ಮಾತನಾಡುತ್ತಾರೆ ಎಂದು. ಈಗ ಯೇಸು ಕ್ರಿಸ್ತನನ್ನು ಕೈಯಲ್ಲಿ ಎತ್ತುಕೊಂಡು ಸಿಮಿಯೋನನು ಹೇಳುವಂತಹ ಮಾತೇನಂದ್ರೆ, ಮೊದಲು ಅನ್ಯ ಜನರಿಗೆ ಹೇಳುತ್ತಾನೆ, ಅನ್ಯ ಜನರಿಗೆ ಬೆಳಕು. ಹಾಗಂದ್ರೆ ಏನರ್ಥ ಅಂದ್ರೆ, ಈ ಅನ್ಯ ಜನರು ದೇವರ ವಾಕ್ಯವನ್ನು ಚೆನ್ನಾಗಿ ಸ್ವೀಕರಿಸುತ್ತಾ ಇದ್ದಾರೆ. ಅನ್ಯ ಜನರು ಯಾರಂದ್ರೆ ಇಸ್ರಾಯೇಲರು ಅಲ್ಲದೆ ಇರುವಂತವರು ಕರ್ತನ ವಾಕ್ಯವನ್ನು ಚೆನ್ನಾಗಿ ಸ್ವೀಕರಿಸುತ್ತಾ ಇದ್ದಾರೆ. ಹಾಗೆ ವಾಕ್ಯ ಚೆನ್ನಾಗಿ ಆ ಕಡೆ ಹೋಗಿ ಬರ್ತಾ ಇದೆ. ಇವರು ಮತ್ತೆ ಎಲ್ಲಿ ಬರುತ್ತಾ ಇದ್ದಾರೆ? ಗಲಿಲಾಯದ ಮೂಲಕವಾಗಿ ಒಳಗೆ ಬರುತ್ತಿದ್ದಾರೆ. ಒಳಗೆ ಬರುವಾಗ ನೋಡುವುದಾದರೆ, ಒಳಗೆ ಬರುವಾಗಲೇ ಕಿವಿ ಕೇಳದೇ ಇರುವಂತ ಒಬ್ಬ ಇದ್ದಾನೆ. ಯಾರು? ದೇವಜನರು ಅಂದ್ರೆ ಇಸ್ರಾಯೇಲರಲ್ಲಿ ಒಬ್ಬ ಏನಾಗಿದ್ದಾನೆ. ಹಾಗಾದರೆ ಎಂಟರ್ ಆಗುವಾಗಲೇ ಇದನ್ನು ನೀವು ಸ್ಪಿರಿಚುವಲ್ ಆಗಿ ಗಮನಿಸುವುದಾದರೆ, ಇವರ ವಾಕ್ಯ ಎಲ್ಲಾ ಜನರಿಗೂ ಹೋಗುತ್ತಾ ಇದೆ. ಆದರೆ ಇವರು ಯಾವ ಜನರಿಗೋಸ್ಕರವಾಗಿ ಕಳುಹಿಸಲ್ಪಟ್ಟರೋ ಆ ಜನರ ಕಿವಿ ಏನಾಗಿದೆ? ಕೇಳದೇ ಇರುವಂತ ಕಿವಿಯಾಗಿದೆ. ದೇವರು ಒಳಗೆ ಪ್ರವೇಶಿಸುತ್ತಾರೆ. ಒಳಗೆ ಪ್ರವೇಶಿಸುವಾಗ ಕಿವಿ ಕೇಳದೇ ಇರುವನು ಕೂತಿದ್ದಾನೆ. ಆದ್ದರಿಂದ ದೇವರು ನಿಟ್ಟುಸಿರು ಬಿಟ್ಟು, ಯಾಕೆ ಆ ನಿಟ್ಟುಸಿರು ಅಂದರೆ, ಎಲ್ಲರೂ ಕೂಡ ವಾಕ್ಯ ಕೇಳುತ್ತಿದ್ದಾರೆ, ಆದರೆ ಯಾರು ವಾಕ್ಯ ಕೇಳ್ತಿಲ್ಲ. ಇಸ್ರಾಯೇಲ್ ಜನರು ಕೇಳುತ್ತಾ ಇಲ್ಲ, ಅವರ ಕಿವಿಗಳು ಮುಚ್ಚಲ್ಪಟ್ಟಿದೆ. ಅದಕ್ಕಾಗಿ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ನಿಟ್ಟುಸಿರು ಬಿಟ್ಟು. ಅನೇಕ ಸಮಯದಲ್ಲಿ ದೇವರ ಸ್ವರವು ಅನ್ಯ ಜನರಿಗೆ ಕೇಳಿಸುತ್ತಾ ಇದೆ, ದೇವ ಜನರಿಗೆ ಕೇಳಿಸುತ್ತಾ ಇಲ್ಲ. ದೇವರು ಹೇಳುವಂಥದ್ದು ಕೆಲವು ಸಮಯದಲ್ಲಿ ಲೋಕದವರಿಗೂ ಕೂಡ ಕೇಳಿಸುತ್ತದೆ. ನಮ್ಮವರನ್ನು ಕೇಳಿ ನೋಡಿರಿ, ಕೊರೋನಾ ಬಂದ ಕೂಡಲೇ ನಾವೇನ್ ಮಾಡ್ಬೇಕು? ಕೇರ್ಫುಲ್ ಆಗಿರ್ಬೇಕು ರೀ, ಹ್ಯಾಂಡ್ ವಾಶ್ ತಗೋಬೇಕು, ಮಾಸ್ಕ್ ತಗೋಬೇಕು. ಆಗಲೂ ಕೂಡ ಅವರಿಗೆ ದೇವರ ಭಯ ಬರುವುದಿಲ್ಲ. ಕರ್ತನ ವಾಕ್ಯವು ಬರುವಾಗ ಸ್ವಂತ ಜನರಿಗಿಂತಲೂ ಕೂಡ ಅನ್ಯ ಜನರಿಗೆ ಚೆನ್ನಾಗಿ ರೀಚ್ ಆಗುತ್ತದೆ. ಆದರೆ ಸ್ವಂತ ಜನರು ಹೇಗಿದ್ದಾರೆ? ಕಿವಿ ಕೇಳದವರಾಗಿ ಇದ್ದಾರೆ. ದೇವರು ಹೇಳುತ್ತಾರೆ, ಕೇಳದೇ ಇರುವಂತ ಕಿವಿಯನ್ನು ಅವರಿಗೆ ಕೊಟ್ಟನು. ಇವತ್ತು ಅದೇ ಪರಿಸ್ಥಿತಿ ಸಭೆಯಲ್ಲೂ ಹಾಗೆ ಇದೆ. ದೇವರಾತ್ಮನು ಯಾಕೆ ಪರ್ಟಿಕ್ಯುಲರ್ ಆಗಿ ಆ ಮಾತನ್ನು ಹೇಳುತ್ತಾರೆ ಅಂದ್ರೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು, ಹಾಗಾದರೆ ಸಭೆಯವರಿಗೆ ಕಿವಿ ಇಲ್ವಾ ಅಂದ್ರೆ ಇದೆ, ಕೇಳುವಂತಹ ಕಿವಿ ಇಲ್ಲ. ಏನೇ ಮಾತನಾಡಿದರೂ ಕೂಡ ಕಿವಿ ಮುಚ್ಚಲ್ಪಟ್ಟಿದೆ. ಕೆಲವು ಸಮಯದಲ್ಲಿ ನಮಗೇನು ಅನಿಸುತ್ತದೆ, ಎಷ್ಟೇ ಸೇವಕರು ಚೆನ್ನಾಗಿ ಮಾತನಾಡಿದರೂ ಕೂಡ 15 ವರ್ಷವಾದ ನಂತರ ಸಭೆಯಲ್ಲಿ ಬೆಳವಣಿಗೆ ಇಲ್ಲ ಅಂದ್ರೆ, ಸಭೆ ಆ ಹಂತಕ್ಕೆ ತಲುಪಲಿಲ್ಲ ಅಂದ್ರೆ, ಇವತ್ತು ಅದೇ ಪರಿಸ್ಥಿತಿ. ಅದಕ್ಕೆ ಕಾರಣ ಏನಂದ್ರೆ, ಕೇಳದೇ ಇರುವಂತ ಕಿವಿ ಇಲ್ಲಿ ಬಂದಿದೆ. ದೇವರು ಹೇಳಿದರೂ ಕೂಡ ಹಾಗೆ ಇದೆ. ಯಾಕಂದ್ರೆ ಒಂದು ಕಾಲಘಟ್ಟವಾದ ನಂತರವಾಗಿ ಏನಾಗುತ್ತದೆ ಅಂದ್ರೆ, ನಮಗೆ ಅದು ರುಟೀನ್ ಆಗುತ್ತದೆ. ಇದೇ ಇವತ್ತಿನ ಸಭೆಯ ಪರಿಸ್ಥಿತಿ. ಸಭೆಯಲ್ಲಿ ಕೂತಿದ್ದೇವೆ, ಕೇಳುತ್ತೇವೆ, ಆದರೆ ಕೇಳುವಂತಹ ಕಿವಿ ಇದೆಯಾ? ಕರ್ತನ ವಾಕ್ಯವು ಬರುವಷ್ಟರ ಮಟ್ಟಿಗೆ ನಮ್ಮ ಕಿವಿಯನ್ನು ತೆರೆದಿದ್ದೇವಾ? ಅದಕ್ಕೇನು ಕಾರಣ ಅಂದ್ರೆ, ನಮಗೆ ಹಾಗೆ ರುಟೀನ್ ಆಗಿದೆ, ಪಳಗಿದೆ ಅದು. ಹಾಗೆ ಕೂತ್ಕೊಂಡು ಕೆಲವರಿಗೆ ಆ ವಾಕ್ಯವು ಒಳಗೆ ಹೋಗುತ್ತಾ ಇಲ್ಲ. ವಾಕ್ಯವು ಒಳಗೆ ಹೋಗಲಿಲ್ಲ ಅಂದ್ರೆ ಅದು ಆತ್ಮಿಕವಾದಂತಹ ಕಿವುಡುತನ. ಆ ಕಿವಿಯು ಮುಚ್ಚಲ್ಪಟ್ಟಿದೆ. ಅದನ್ನೇ ಇವತ್ತು ದೇವರು ಹೇಳುತ್ತಿದ್ದಾರೆ, ಅವರಿಗೆ ಕೇಳದೇ ಇರುವಂತಹ ಕಿವಿಯನ್ನು ಕೊಟ್ಟನು ಎಂಬುದಾಗಿ. ಇದಕ್ಕೆ ಏನು ಕಾರಣವಾಗಿರುತ್ತದೆ ಎಂಬುದಾಗಿ ನೀವು ನೆನೆಸುತ್ತೀರಾ? ಅದಕ್ಕೆ ಏನು ಕಾರಣ ಎಂಬುದಾಗಿ ನೋಡುವುದಾದರೆ, ಅದೇ ಜನರು ಇಸ್ರಾಯೇಲ್ಯರು ಯಾಕೆ ಹಾಗೆ ಇದ್ದರು ಅಂದ್ರೆ, ಓದಿರಿ ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿರಿ. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು, ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ಯವು ಎಂದು ಹೇಳಿದರು. ಅವರೇ ಬಾಯಿ ತೆರೆದು ಹೇಳುತ್ತಾರೆ ನೋಡಿ, ದೇವರು ನಮ್ಮ ಸಂಗಡ. ಫಸ್ಟ್ ಈಗಲೇ ದೇವರು ಮಾತನಾಡುತ್ತಿದ್ದಾರೆ. ಯಾವಾಗ ಮಾತನಾಡುವುದನ್ನು ನಿಲ್ಲಿಸಿದ್ರು ಅಂದ್ರೆ, ನೀವು ಚೆನ್ನಾಗಿ ಗಮನಿಸುವುದಾದರೆ ದೇವರು ನಮ್ಮೊಂದಿಗೆ ಮಾತನಾಡುವುದಕ್ಕೆ ಬಯಸುತ್ತಾರೆ. ಮೊದಲು ದೇವರು ಆದಾಮನೊಂದಿಗೆ ಮಾತನಾಡಲು ಬಯಸಿ ತೋಟದೊಳಗೆ ಬರುತ್ತಾರೆ. ದೇವರ ಸಪ್ಪಳವನ್ನು ಕೇಳಿದ ಕೂಡಲೇ ಅವ್ರು ಏನ್ ಮಾಡಿದ್ರಂತೆ? ಓಡಿ ಬಚ್ಚಿಟ್ಟುಕೊಂಡನಂತೆ. ಅಲ್ಲಿ ಹೇಳುತ್ತಾರೆ, ದೇವರು ಬರುವಂತ ಸಪ್ಪಳವನ್ನು ಅವನು ಕೇಳಿ ಭಯಪಟ್ಟು ವೃಕ್ಷದ ಹಿಂದೆ ನಾನು ಬಚ್ಚಿಟ್ಟುಕೊಂಡೆ. ಏನಪ್ಪ ಕಾರಣ? ಆ ಶಬ್ದ ನನಗೆ ಹೇಗಿದೆ? ಬಹಳ ಭಯಭೀತವಾಗಿದೆ. ಆ ಶಬ್ದ ಕೇಳುವುದಕ್ಕೆ ನನಗೆ ಬಹಳ ಭಯವಾಗಿದೆ, ಆದ್ದರಿಂದ ಆ ಶಬ್ದ ಬೇಡ. ಈಗ ಇದೇ ಸಂಭವ ಹೆಚ್ಚು ಕಮ್ಮಿ 2000 ವರ್ಷಗಳಾದ ನಂತರವಾಗಿ ನಡೆಯುತ್ತದೆ. ಈಗ ಮೋಶೆಯ ಮೂಲಕವಾಗಿ ದೇವರು ಮಾತನಾಡುತ್ತಾರೆ. ಆ ಒಂದು ದೃಶ್ಯ ಹಾಗೆ ಜೈಜಾಂಟಿಕ್ ಆಗಿದೆ. ಹಾಗೆ ಗುಡುಗು ಮಿಂಚು ಎಲ್ಲ ಬಡಿಯುತ್ತಾ ಇದೆ. ಬೆಟ್ಟದ ಮೇಲೆ ದೇವರು ಇಳಿಯುತ್ತಾರೆ. ಈಗಲೂ ಕೂಡ ದೇವರಿಗೇನು ಆಸೆ? ಜನರೊಂದಿಗೆ ನಾನು ಮಾತನಾಡಬೇಕು. ನಮ್ಮ ದೇವರು ನೋಡಿ, ತೋಟದಲ್ಲಿ ಸಂಚರಿಸುತ್ತಾ ಬಂದವನು ಹುಡುಕುತ್ತಾರೆ, ಆದಾಮನೇ ನೀನು ಎಲ್ಲಿದ್ದೀಯಾ? ಯಾಕಂದ್ರೆ ಅವರು ಸಂಜೆಯ ವೇಳೆಯಲ್ಲಿ, ಆ ಒಂದೊಂದು ಮಾತಿನ ಹಿಂದೆ ಕೂಡ ಆತ್ಮಿಕ ಅರ್ಥ ಇದೆ. ಸಂಜೆಯ ತಂಗಾಳಿಯ ಸಮಯದಲ್ಲಿ ಸಂಚರಿಸುವುದಕ್ಕಾಗಿ ಬಂದರು. ಹಾಗಂದ್ರೆ ಏನರ್ಥ? ದೇವರಿಗೆ ಸಂಚರಿಸುವುದಕ್ಕೆ ಬಹಳ ಇಷ್ಟ. ಆದಾಮನ ಬಳಿ ಸಂಜೆ ಸಂಚರಿಸುವುದಕ್ಕಾಗಿ ಬಂದರು. ಆ ಒಂದು ಆಲೋಚನೆ ಅವರಿಗೆ ಈಡೇರಲಿಲ್ಲ. ಕಾರಣ, ಫಸ್ಟ್ ದೇವರು ಅಪ್ಸೆಟ್ ಆದ್ರು. ಆದಾಮನೇ ನೀನು ಎಲ್ಲಿದ್ದೀಯಾ? ಬಚ್ಚಿಟ್ಟುಕೊಂಡಂತ ಅಲ್ಲಿಗೆ ಮುಗಿಯಿತು. ಮತ್ತೆ 2000 ವರ್ಷವಾದ ನಂತರ ದೇವರು ಮೋಶೆಯ ಮೂಲಕ ಮಾತನಾಡುತ್ತಾರೆ. ಜನರೊಂದಿಗೆ ಈಗ ನಾನು ಮಾತನಾಡುತ್ತೇನೆ. ಯಾಕಂದ್ರೆ 2000 ವರ್ಷದಿಂದ ಸ್ಟಾಪ್ ಆಗಿದೆ. ಯಾರೋ ಒಬ್ರು ಇಬ್ಬರ ಹತ್ರ ಮಾತ್ರ ಮಾತನಾಡುತ್ತಿದ್ದಾರೆ. ಆ ನಂತರವಾಗಿ ಅಬ್ರಹಾಮನು, ಅನೋಕ, ನೋಹ ಇವ್ರ ಹತ್ರ ಮಾತ್ರ ಮಾತನಾಡಿದ್ದಾರೆ. ಎಲ್ಲಾ ಜನರೊಂದಿಗೆ ಮಾತನಾಡಬೇಕೆಂದು ದೇವರಿಗೆ ಆಸೆ. ಹಾಗೆ ಬಂದು ಇಳಿಯುತ್ತಾರೆ. ಬೆಟ್ಟದ ಮೇಲೆ ಜೈಜಾಂಟಿಕ್ ಆಗಿ ಇಳಿದ ಕೂಡಲೇ, ಆ ದೃಶ್ಯ ನೋಡಿದ ಕೂಡಲೇ ಜನರು ಹೇಳುತ್ತಾರೆ, ನೀವು ನಮ್ಮ ಸಂಗಡ ಮಾತನಾಡುವುದು ಬೇಡ. ದೇವರಿಗೆ ಎಷ್ಟು ದುಃಖವಾಗಿದ್ದಿರಬಹುದು ನೋಡಿರಿ.
ಎಷ್ಟು ದುಃಖವಾಗಿರಬಹುದು. ದೇವರು ನಮ್ಮ ಸಂಗಡ ಮಾತನಾಡುವುದು ಬೇಡ, ಮೋಶೆ ನಮ್ಮ ಸಂಗಡ ಮಾತಾಡಲಿ. ದೇವರು ಹೇಳುತ್ತಾರೆ ಮೋಶೆಗೆ, ನೀನು ಹೋಗಿ ಏನ್ ಮಾಡು, ನಾನು ನಿಮ್ಮ ನಡುವೆ ವಾಸ ಮಾಡುವುದಕ್ಕೆ ನನ್ಗೇನ್ ಮಾಡು, ಒಂದು ಗೂಡಾರವನ್ನು ಮಾಡಿ. ಎಷ್ಟು ಆಸೆ ನೋಡಿರಿ ಅವರಿಗೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡಬೇಕು, ನಿಮ್ಮೊಂದಿಗೆ ಮಾತನಾಡಬೇಕು. ಒಬ್ಬ ಮನುಷ್ಯನಿಗೆ, ಸರಾಸರಿ ಮನುಷ್ಯನಿಗೆ ಒಂದು ಆಸೆ ಇರುತ್ತದಲ್ವಾ, ಅದು ಎಲ್ಲಿಂದ ಬಂತು ಅಂದ್ರೆ ದೇವರಿಂದ ಬಂತು. ನಮ್ಮ ಹಾಗೆ ಅವರು ಆಸೆ ಪಡುವುದಿಲ್ಲ, ಅವರು ಆಸೆ ಪಡುವ ಹಾಗೆ ನಾವು ಆಸೆ ಪಡುತ್ತಿದ್ದೇವೆ. ಅವರಿಗೆ ನಮ್ಮೊಂದಿಗೆ ಮಾತನಾಡಬೇಕು, ನಮ್ಮೊಂದಿಗೆ ಸಂಚರಿಸಬೇಕು, ಎಲ್ಲವೂ ಕೂಡ ದೇವರಿಗೆ ಆಸೆ ಇದೆ. ದೇವರು ನಮ್ಮ ಕುರಿತಾಗಿ 7 ವಿಷಯವಾಗಿ ಆಸೆ ಪಡುತ್ತಾರೆ. ನೋಡುವುದಾದರೆ ಸಂಚರಿಸುವಿಕೆ ಇರುತ್ತದೆ, ಮಾತನಾಡುವಂಥದ್ದು, ತಂಗುವಂಥದ್ದು, ಈ ರೀತಿಯಾಗಿ 7 ಇರುತ್ತದೆ. ಇದೆಲ್ಲದರಿಂದ ಮನುಷ್ಯ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ದೇವರನ್ನು ಆಚೆ ಓಡಿಸ್ದ. ಅದರಲ್ಲಿ ಒಂದೇನೆ ದೇವರೇ ನಮ್ಮ ಸಂಗಡ ಮಾತನಾಡೋದು ಬೇಡ ಅಂತ ಹೇಳಿದ್ದು. ಅಲ್ಲಿಗೆ ದೇವರು ಮಾತನಾಡುವುದನ್ನು ನಿಲ್ಲಿಸಿದರು, ಮಾತು ಸ್ಟಾಪ್ ಆಯಿತು. ಈಗ ಯೋಚನೆ ಮಾಡಿ ನೋಡಿ, ದೇವರು ಮಾತನಾಡೋದು ಬೇಡ ಎಂದು ಹೇಳಿದ್ದಾಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಅವರು ಯಾರ ಮಾತಿಗೆ ಕಿವಿಗೊಡುತ್ತಾರೆ? ಮೋಶೆಯ ಮಾತಿಗೆ ಕಿವಿಗೊಡುತ್ತಾರೆ. ಮೋಶೆ ಏನೇ ಹೇಳಿದ್ರು ಕೂಡ ಅವ್ರು ಏನ್ ಮಾಡುತ್ತಾರೆ? ಅದನ್ನು ನಂಬುತ್ತಾರೆ. ಮೋಶೆ ಹೇಳಿದ್ರೆ ಮಾಡುತ್ತಾರೆ. ಈಗ ದೇವರಿಗೆ ಬೇರೆ ಮಾರ್ಗವೇ ಇಲ್ಲ. ದೇವರಿಗೆ ಯಾರು ಮೀಡಿಯೇಟರ್? ಈಗ ಮೋಶೆನೇ ಮೀಡಿಯೇಟರ್. ಈ ಒಂದು ಅಭ್ಯಾಸ ಇವತ್ತು ಕೂಡ ಸಭೆಯಲ್ಲಿದೆ. ಇವತ್ತು ಈ ಅಭ್ಯಾಸ ಯಾರಿಗೆ ಇದೆ? ಸಭೆಯೊಳಗೆ ಇದೆ. ಸಭೆ ಇದೆಯಲ್ಲ, ಇದು ದೇವರಾತ್ಮನು ಮಾತನಾಡುವಂತ ಸ್ಥಳ. ಈಗ ಸೇವಕರ ಮೂಲಕವಾಗಿ, ಸಭೆಯ ದೂತನ ಮೂಲಕವಾಗಿ ಎಂದು ಬೈಬಲ್ ಹೇಳುತ್ತದೆ. ಎಫೆಸ ಸಭೆಯ ದೂತನಿಗೆ ನೀನು ಬರೆಯುವುದೇನೆಂದರೆ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಾದ್ರೆ ಆ ದೂತನ ಮೂಲಕ, ಸೇವಕನ ಮೂಲಕ ದೇವರು ಏನ್ ಮಾಡುತ್ತಾರೆ? ಮಾತನಾಡುತ್ತಾರೆ. ಹಾಗೆ ಮಾತನಾಡುವಾಗ, ದೇವರ ಶಬ್ದ ನಮಗೆ ಬರುವಾಗ ನಾವು ಏನ್ ಮಾಡುತ್ತೇವೆ ಅಂದ್ರೆ, ಅನೇಕ ಸಮಯದಲ್ಲಿ ದೇವರು ಮಾತನಾಡುವುದು ಬೇಡ ಎಂದು ಹೇಳುತ್ತೇವೆ. ನೀವೀಗ ಹೇಳುತ್ತೀರಾ, ದೇವರು ಮಾತನಾಡುವುದು ಬೇಡ ಅಂತ ನಾನು ಯಾವಾಗ್ಲೇ ಹೇಳಿದೆ, ನಾನು ಹಾಗೆ ಹೇಳೇ ಇಲ್ಲ ಅಂತ ಹೇಳ್ತೀರಾ. ಈ ಜನರು ನೇರವಾಗಿ ಹೇಳಿದ್ರು, ದೇವರು ಮಾತನಾಡುವುದು ಬೇಡ, ಮೋಶೆ ಮಾತನಾಡಲಿ ಎಂದು. ನೀವು ಕರ್ತನು ಮಾತನಾಡುವುದು ಬೇಡ ಅಂತ ಹೇಳುವುದಿಲ್ಲ, ಆದರೆ ನೀವು ಒಬ್ಬರನ್ನು ಹಿಡಿದುಕೊಂಡಿರ್ತೀರಾ. ನೀವೇನ್ ಮಾಡ್ತೀರಾ ಅಂದ್ರೆ, ಒಬ್ಬರನ್ನು ಹಿಡ್ಕೊಂಡಿರ್ತೀರಾ. ನೀವೇನ್ ಮಾಡ್ತೀರಾ ಅಂದ್ರೆ, ಅವ್ರು ಹೇಳಿದ್ರೆ ಸರಿಯಾಗಿರುತ್ತೆ, ಆ ಪ್ರವಾದಿ ಹೇಳಿದ್ರೆ ಸರಿಯಾಗಿರುತ್ತೆ, ನಮಗೆ ಇವರು ಪ್ರಾರ್ಥನೆ ಮಾಡಿ ಹೇಳಿದ್ರೆ ಸರಿ. ಆ ರೀತಿಯಾಗಿ ನೀವೊಬ್ಬ ಮೀಡಿಯೇಟರ್ ಅನ್ನು ಫಿಕ್ಸ್ ಮಾಡ್ಕೊಂಡಿರ್ತೀರಾ. ಅದೇ ಕರ್ತನಿಗೆ ಇಷ್ಟವಾಗದೇ ಇರುವಂತ ವಿಷಯ. ದೇವರು ಏನ್ ಮಾಡುವುದಕ್ಕೆ ಬಯಸುತ್ತಾರೆ ಅಂದ್ರೆ, ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ. ಒಂದೊಂದು ವಿಷಯದಲ್ಲೂ ದೇವರು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತಾರೆ. ಈಗ ನೀವು ಕೇಳುತ್ತೀರಾ, ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ ಎಂಬುದಾಗಿ. ಖಂಡಿತವಾಗಿ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಲೋಕದಲ್ಲಿಯೇ ಮಾತನಾಡುವಂತ ಒಬ್ಬ ದೇವರಿದ್ದಾರೆ, ಮನುಷ್ಯರೊಂದಿಗೆ ಮಾತನಾಡುವಂತ ದೇವರಿದ್ದಾರೆ ಅಂದ್ರೆ ಅದು ನಮ್ಮ ದೇವರೇ. ಅದೇ ಸಾರಾ ನವರಜಿಯಮ್ಮ ಸುಂದರವಾಗಿ ಹಾಡನ್ನು ಹಾಡುತ್ತಾರೆ, ಮಾತನಾಡದೇ ಇರುವಂತ ಕಲ್ಲೋ ಮರವೋ ಅಲ್ಲ, ನಮ್ಮ ದೇವರು ಯಾರು? ಮಾತನಾಡುವ ದೇವರು. ಹಾಗಾದರೆ ಸಭೆಯಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಬರುವಾಗ ನೀವು ಕಿವಿಗೊಟ್ಟರೆ ಮಾತ್ರವೇ ದೇವರ ಸ್ವರವನ್ನು ಕೇಳುವುದಕ್ಕೆ ಸಾಧ್ಯ. ನೀವು ಆಟೋಮೆಟಿಕ್ ಆಗಿ ಏನ್ ಮಾಡ್ತೀರಾ ಅಂದ್ರೆ, ಹೇಗಾದ್ರೂ ನೀವು ಒಬ್ಬ ಮೀಡಿಯೇಟರ್ ಅನ್ನು ಒಳಗೆ ತರುತ್ತೀರಾ. ಒಂದು ಸೇವೆಯನ್ನು, ಒಬ್ಬ ಸೇವಕರನ್ನು, ಅವರನ್ನು ಒಳಗೆ ತಂದು ಅವರು ಏನು ಅಂತ ಹೇಳಿ, ಅವರು ನೋಡ್ಲಿ. ನಾನು ಈಗಲೂ ಹೇಳುತ್ತೇನೆ, ಒಬ್ಬ ಸೇವಕರ ಹತ್ರ ಕನ್ಫರ್ಮೇಷನ್ಗೆ ಹೋಗುವಂಥದ್ದು ತಪ್ಪಲ್ಲ. ಕನ್ಫರ್ಮೇಷನ್ಗೆ ಹೋಗುವಂಥದ್ದು ತಪ್ಪಲ್ಲ. ಉದಾಹರಣೆಗೆ ಯೆಹೋಶುವನಿಗೆ ದೇವರು ಹೇಳುತ್ತಾರೆ, ಭಯಪಡದ ಧೈರ್ಯವಾಗಿರು, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಅದನ್ನು ಹೇಳುವಾಗಲೂ ಕೂಡ ಯೆಹೋಶುವನಲ್ಲಿ ಏನಿದೆ? ಒಂದು ಭಯ ಇದೆ, ಏನಾಗುತ್ತದೋ, ಏನ್ ನಡೆಯುತ್ತದೋ ಎಂಬುದಾಗಿ. ಕಡೆಯದಾಗಿ ದೇವರು ಏನ್ ಮಾಡುತ್ತಾರೆ? ಅದೇ 1ನೇ ಅಧ್ಯಾಯದಲ್ಲಿ ಜನರ ಮೂಲಕ ಮಾತನಾಡುತ್ತಾರೆ. ಜನರು ಹೇಳುತ್ತಾರೆ ಯೆಹೋಶುವನನ್ನು ನೋಡಿ, ನೀನು ಭಯಪಡಬೇಡ, ನೀನು ಬಲಗೊಂಡು ದೃಢವಾಗಿ ಇರು. ಹಾಗಾದ್ರೆ ಇದು ಒಂದು ಕನ್ಫರ್ಮೇಶನ್. ದೇವರು ಇವನ ಹತ್ರ ಹೇಳಿದ್ದು, ಜನರು ಇವನ ಹತ್ರ ಹೇಳುವುದನ್ನು ಕೇಳುವಾಗ ಅವನಿಗೆ ಏನ್ ಬರುತ್ತದೆ? ಒಂದು ಕನ್ಫರ್ಮೇಶನ್ ಬರುತ್ತದೆ. ಹೌದು, ದೇವರು ಹೇಳಿದ್ದಾರೆ. ಯಾಕಂದ್ರೆ 2 ಮಾತು ಕೂಡ ಒಂದೇ ಆಗಿದೆ. ಈಗ ನೋಡಿ, ಈಸಾಕನಿಗೆ ಹೆಣ್ಣನ್ನು ನೋಡುವುದಕ್ಕೋಸ್ಕರವಾಗಿ ಹೋಗುತ್ತಾರೆ. ಹೆಣ್ಣನ್ನು ನೋಡುವುದಕ್ಕೆ ಹೋಗಿ ರೆಬೆಕಾಳನ್ನು ಕರ್ಕೊಂಡು ಬರುತ್ತಾರೆ. ಸರಿ, ಆ ರೆಬೆಕಾಳೆ ಈಸಾಕನಿಗೆ ತಕ್ಕವಳು ಎಂಬುದಾಗಿ ಅಬ್ರಹಾಮನು ಹೇಗೆ ಕನ್ಫರ್ಮೇಶನ್ ಮಾಡ್ಕೊಳ್ತಾರೆ? ನಾನು ಕೇಳುವುದು ಅರ್ಥವಾಗುತ್ತಿದೆಯಾ? ಈಗ ಅಲ್ಲಿ ಒಬ್ಬ ಸೇವಕರು ಹೋಗುತ್ತಾರೆ. ಸೇವಕರು ಹೋಗಿ ಅಲ್ಲಿ ಕನ್ಫರ್ಮ್ ಮಾಡುತ್ತಾರೆ. ಏನ್ ಕನ್ಫರ್ಮ್ ಮಾಡುತ್ತಾರೆ ಅಂದ್ರೆ, ನಾನು ಹೋಗುತ್ತೇನೆ, ಏನ್ ಮಾಡಬೇಕು? ಆ ಸ್ಥಳದಲ್ಲಿ ಒಂದು ಹೆಣ್ಣನ್ನು ತೋರಿಸಿರಿ. ಅದಕ್ಕೆ ಇವ್ರು ಏನ್ ಮಾಡುತ್ತಾರೆ ಅಂದ್ರೆ, ಒಂದು ಕ್ರೈಟೀರಿಯಾವನ್ನು ಇಡುತ್ತಾರೆ. ನನಗೆ ಬಂದು ಆಕೆಯ ನೀರು ಕೊಡಬೇಕು, ನನಗೂ ಕೊಡಬೇಕು ಮತ್ತು ಒಂಟೆಗಳಿಗೂ ಕೊಡಬೇಕು. ಹಾಗಾಗಿ ಇವರಿಗೆ ಕನ್ಫರ್ಮೇಶನ್ ಇದೆ. ಯಾರಿಗೆ? ಈ ಸೇವಕರಿಗೆ ಕನ್ಫರ್ಮೇಶನ್ ಇದೆ, ಇದು ಕರ್ತನು ಹೇಳಿದಂತ ಮಗಳೇ. ಈಗ ಹೋಗಿ ಅಬ್ರಹಾಮನ ಮುಂದೆ ಆಕೆಯನ್ನು ನಿಲ್ಲಿಸಬೇಕು. ಅಬ್ರಹಾಮನು ಕೇಳುತ್ತಾರೆ, ಏನಪ್ಪ ಇದು ಬಂದು ನಾನು ಹೇಳಿದ ಹಾಗೆ ದೇವರ ಚಿತ್ತಾನುಸಾರವಾಗಿ ತಂದ? ಹೌದು, ದೇವರ ಚಿತ್ತಾನುಸಾರವಾಗಿ ತಂದೆ. ಹೇಗೆ ಹೇಳ್ತೀಯ? ನಾನು ನೀರನ್ನು ಕೊಡು ಅಂತ ಹೇಳಿದೆ, ಆಕೆ ನನಗೂ ಒಂಟೆಗೂ ಕೊಟ್ಟಳು. ನನಗೆ ಕನ್ಫರ್ಮ್ ಆಯ್ತು ಅಂದ ಕೂಡಲೇ ಅಬ್ರಹಾಮನು ಹೇಳ್ತಾರೆ, ಏನಪ್ಪಾ ನೀರ್ ಕೇಳದೆ ಕೊಟ್ರು, ಅದು ಓಕೆ, ನಿನಗೆ ಗುರುತು, ಆದ್ರೆ ನನಗೆ ದೇವರೇ ಮಾತನಾಡುತ್ತಾರೆಪ್ಪ, ಕರ್ತನೇ ಮಾತನಾಡುತ್ತಾರೆ. ಆ ರೀತಿಯಾಗಿ ಏನಾದ್ರೂ ಕನ್ಫರ್ಮೇಶನ್ ಇದೆಯಾ ಅಂತ ಕೇಳಿದ ಕೂಡಲೇ ಒಂದು ಕನ್ಫರ್ಮೇಶನ್ ಅಲ್ಲಿ ಸುಂದರವಾಗಿ ಇರುತ್ತದೆ. ಏನಂದ್ರೆ, ಅಬ್ರಹಾಮನು ನೋಡಿ ದೇವರೊಂದು ಮಾತನ್ನು ಹೇಳುತ್ತಾರೆ. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 17ನೇ ವಾಕ್ಯ ಓದಿರಿ. ಆ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ನೋಡಿರಿ. ನಿನ್ನ ಸಂತತಿಯು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು ಎಂಬುದಾಗಿ ಆಶೀರ್ವದಿಸುತ್ತಾನೆ ಅಲ್ವಾ? ಅದೇ ರೀತಿ ಈಗ ಆದಿಕಾಂಡ 24ನೇ ಅಧ್ಯಾಯ 60ನೇ ವಾಕ್ಯವನ್ನು ಓದಿರಿ. ಮತ್ತು ರೆಬೆಕಾಳಿಗೆ, ತಂಗಿಯೇ, ನಿನ್ನಿಂದ ಲಕ್ಷಾಂತರ ಸಂತಾನವಾಗಲಿ, ನಿನ್ನ ಸಂತಾನದವರು ತಮ್ಮ ವೈರಿಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಲಿ ಎಂದು ಹೇಳಿ ಅರಸಿದರು. ಈಗ ಈ ಮಾತನ್ನು ಆದಿಕಾಂಡ 22:17 ಅಬ್ರಹಾಮನಿಗೆ ಹೇಳಿದ್ಯಾರು?
ಕರ್ತನು ಇಲ್ಲಿ 24ನೇ ಅಧ್ಯಾಯದಲ್ಲಿ ರೆಬೆಕಾಳನ್ನು ಹರಿಸಿದ್ದು ಯಾರು? ಲಾಬಾನನು. ಯೋಚನೆ ಮಾಡಿ ನೋಡಿ, ಅಬ್ರಹಾಮನಿಗೂ ಲಾಬಾನನಿಗೇನಿಲ್ಲ, ಯಾವ ಸಂಬಂಧವೂ ಇಲ್ಲ. ಆ ರೀತಿ ಒಬ್ಬ ಇದ್ದಾನೆ ಎನ್ನುವುದೇ ಯಾರಿಗೂ ಗೊತ್ತಿಲ್ಲ. ಅಬ್ರಹಾಮನಿಗೆ ಗೊತ್ತಿರೋದಕ್ಕೆ ಅವಕಾಶ ಇಲ್ಲ. ಅವರೆಲ್ಲೋ ಸಿರಿಯಾ ದೇಶದಲ್ಲಿದ್ದಾರೆ, ಇವರು ಕಾನಾನಲ್ಲಿದ್ದಾರೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಈ ಸೇವಕನು ಹೋಗಿ ಅಬ್ರಹಾಮನಿಗೆ ಹೇಳುತ್ತಾನೆ, ಈಕೆಯನ್ನು ದೇವರೇ ಕೊಟ್ಟಿದ್ದು, ನಿನಗೆ ಇದು ಕನ್ಫರ್ಮೇಶನ್. ಈಗ ಅಬ್ರಹಾಮನಿಗೆ ಇನ್ನೂ ಒಂದು ಹಂತ ಮೇಲೆ ಹೋಗಿ ಕರ್ತನ ವಾಕ್ಯ ಬಂತ ಎಂಬುದಾಗಿ ನೋಡುವಾಗ, ಹಾಗೆ ಆ ಸೇವಕರು ಹೇಳುತ್ತಾ ಬರುತ್ತಾರೆ, ಹೋಗುವಾಗ ಆ ಮನೆಯವರು ನನ್ನನ್ನು ಆಶೀರ್ವದಿಸಿದ್ರು. ಏನ್ ಹೇಳಿ ಆಶೀರ್ವದಿಸಿದ್ರು? ನಿನ್ನ ಸಂತತಿಯವರು ವೈರಿಗಳ ಪಟ್ಟಣಗಳನ್ನು ಏನ್ ಮಾಡ್ತಾರೆ? ಸ್ವಾಧೀನ ಮಾಡಿಕೊಳ್ಳಲಿ. ಮಾತನ್ನು ಕೇಳಿದಾಗ ಅಬ್ರಹಾಮನಿಗೆ ಹೇಗಿರುತ್ತದೆ? ಇದೇ ಕರ್ತನ ಮಾತು. ಯಾಕಂದ್ರೆ ನನ್ನ ಬಳಿಯಲ್ಲಿ ದೇವರು ಹೆಚ್ಚು ಕಮ್ಮಿ 20 ವರ್ಷಗಳ ಹಿಂದೆ ಹೇಳಿದಂಥದ್ದನ್ನು ಇವತ್ತು ಯಾರ ಮೂಲಕವಾಗಿ ಕನ್ಫರ್ಮ್ ಮಾಡುತ್ತಾ ಇದ್ದಾರೆ? ಲಾಬಾನನ ಮೂಲಕವಾಗಿ ಕನ್ಫರ್ಮ್ ಮಾಡುತ್ತಾ ಇದ್ದಾರೆ. ಇದೇ ಕರ್ತನ ವಾಕ್ಯದ ಕನ್ಫರ್ಮೇಶನ್. ಈ ರೀತಿಯಾಗಿ ದೇವರು ನಿಮ್ಮ ಮೂಲಕವಾಗಿ ಮಾತನಾಡುವುದಕ್ಕೆ ಅನೇಕ ಮಾರ್ಗಗಳಿವೆ. ಆದರೆ ನಾವೇನ್ ಮಾಡುತ್ತೇವೆ ಅಂದ್ರೆ, ನಡುವೆ ಮೋಶೆ ಅಂತ ಒಬ್ಬ ವ್ಯಕ್ತಿಯನ್ನು ಇಟ್ಟುಕೊಳ್ತೇವೆ, ಒಬ್ಬ ಸೇವಕರನ್ನು ಇಟ್ಟುಕೊಳ್ಳುತ್ತೇವೆ, ಒಬ್ಬ ಸೇವಕರ ಸೇವೆಯನ್ನು ಇಟ್ಟುಕೊಳ್ಳುತ್ತೇವೆ. ಅವ್ರು ಮಾತನಾಡಲಿ, ಅವ್ರು ಕೇಳಿ ಹೇಳಲಿ, ಒಂದು ಕನ್ಫರ್ಮೇಶನ್. ನಮಗೆ ಈಗ ಏನಿದೆ, ದೇವರ ವಾಕ್ಯವನ್ನು ಇನ್ನೊಬ್ಬರ ಮೂಲಕವಾಗಿ ಕನ್ಫರ್ಮೇಶನ್ ಮಾಡಿದ್ರೆ ಓಕೆ. ಕೇಳುವಾಗಲೇ ನೀವು ಹೋಗಿ ಏನ್ ಮಾಡ್ತೀರಾ? ನೀವು ನನಗೆ ಕೇಳಿ ಹೇಳಿ, ಪ್ರಾರ್ಥನೆ ಮಾಡಿ ಹೇಳಿ, ನಮ್ಮ ಮಗಳನ್ನು ಈ ಹುಡುಗನಿಗೆ ಮದುವೆ ಮಾಡಿಸೋಣ ಎಂಬುದಾಗಿ ಇದ್ದೇವೆ, ಪ್ರಾರ್ಥನೆ ಮಾಡಿ ಹೇಳಿ. ಅವ್ರು ಯಾಕೆ ಪ್ರಾರ್ಥನೆ ಮಾಡಿ ಹೇಳಬೇಕು? ಯಾಕೆ ನೀವು ಪ್ರಾರ್ಥನೆ ಮಾಡುತ್ತಿಲ್ಲ? ಯಾಕೆ ನೀವು ದೇವರ ಹತ್ರ ಕೇಳ್ತಿಲ್ಲ? ದೇವರ ಸಮ್ಮುಖದಲ್ಲಿ ನೀವು ಯಾಕೆ ಕಾಯುತ್ತಿಲ್ಲ? ಯಾಕೆಂದ್ರೆ ನಿಮಗೆ ಕೂಡಲೇ ಒಂದು ಮಾತು, ಕರ್ತನು ಮಾತನಾಡುತ್ತಾರೆ. ಹೇಗೆ ಮಾತನಾಡುತ್ತಾರೆ? ಹಾಗಾದ್ರೆ ಯಾವ ಒಂದು ಆತ್ಮಿಕವಾದ ಬೆಳವಣಿಗೆ ಇದೆ ನಿಮ್ಮಲ್ಲಿ? ಇಷ್ಟು ವರ್ಷ ನೀವು ಯಾವ ದೇವರನ್ನು ಆರಾಧಿಸುತ್ತಾ ಇದ್ದೀರೋ ಆ ದೇವರ ಸ್ವರ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂದ್ರೆ ಅದು ಎಷ್ಟು ದೊಡ್ಡ ಮಿಸ್ಟೇಕ್ ನೋಡಿರಿ. ಅದು ನಿಮಗೆ ದೊಡ್ಡದಾಗಿ ಅನ್ನಿಸಿಲ್ಲ. ನಾವು ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ ಅಂತ ಹೇಳಿದ್ರೆ, ಹೌದಾ, ದೇವರು ನಮ್ಮೊಂದಿಗೆ ಮಾತನಾಡುತ್ತಾರಾ? ಕೆಲವರು ಕೇಳುತ್ತಾರೆ, ನಿಮ್ಮ ಹತ್ರ ದೇವರು ಮಾತನಾಡುತ್ತಾರಾ? ಹೇಗೆ ಈ ಪ್ರಶ್ನೆ ಬಂತು ಎಂಬುದಾಗಿ ಗೊತ್ತಿಲ್ಲ. ಒಬ್ಬ ತಂದೆ ತನ್ನ ಮಕ್ಕಳೊಂದಿಗೆ ಮಾತನಾಡದೇ ಇರುತ್ತಾರ? ಒಬ್ಬ ಮದಲಿಂಗನು ತನ್ನ ಮದಲಗಿತ್ತಿಯೊಂದಿಗೆ ಮಾತನಾಡದೇ ಇರುತ್ತಾರ? ಒಬ್ಬ ಸಹೋದರ ತನ್ನ ಸಹೋದರಿಯರೊಂದಿಗೆ ಮಾತನಾಡದೇ ಇರುತ್ತಾನ? ಅವರ ಸ್ವರ ನಮಗೆ ಗೊತ್ತಿಲ್ಲ. ಫೋನ್ ಎತ್ತಿದ ಕೂಡಲೇ ನಾವು ಹೇಳುತ್ತೇವಲ್ವಾ, ಇದು ನಮ್ಮ ಅಕ್ಕನ ಸ್ವರ, ತಂಗಿಯ ಸ್ವರ ಎಂಬುದಾಗಿ. ತಂದೆ ತಾಯಿ ಸ್ವರ ಅಂತ ಗೊತ್ತಲ್ವ, ಮಕ್ಕಳ ಸ್ವರ ಅಂತ ಗೊತ್ತಲ್ವ? ಹಾಗಾದ್ರೆ ಯಾಕೆ ದೇವರ ಸ್ವರ ನಿಮಗೆ ಗೊತ್ತಿಲ್ಲ? ನಮಗೆ ಯಾಕೆ ಇವತ್ತು ಗೊತ್ತಿಲ್ಲ ಅಂದ್ರೆ, ನಮ್ಮ ಕಿವಿಗಳು ಮುಚ್ಚಲ್ಪಟ್ಟಿದೆ. ನಮ್ಮ ಸ್ವರ ಮನುಷ್ಯರ ಸ್ವರಕ್ಕೆ ಮಾತ್ರ ಕಿವಿಗೊಡುತ್ತಾ ಇದೆ. ಮೋಶೆ ಮಾತನಾಡಲಿ, ದೇವರು ಮಾತನಾಡೋದು ಬೇಡ. ಅನೇಕ ಸಮಯದಲ್ಲಿ ನೀವೀಗ ಹೇಳುವಂಥದ್ದು ಮಿಸ್ ಆಗುತ್ತದೆ. ಮೋಶೆ ಆಗಿದ್ರೆ ಓಕೆ, ಅವರು ಬಂದು ಕರೆಕ್ಟಾಗಿ ಹೇಳುತ್ತಾರೆ. ಮೋಶೆ ಆಸನದಲ್ಲಿ ಏಲಿ ಬಂದು ಕೂತ್ರೆ ಏನಾಗುತ್ತದೆ? ದೇವರು ಹೇಳುತ್ತಾರೆ, ಅವರು ಮೋಶೆ ಆಸನದಲ್ಲಿ ಇದ್ದಾರೆ, ಅವರು ಹೇಳುವುದನ್ನು ಕೇಳಿ ಎಂದು ಹೇಳುತ್ತಾರೆ. ಮೋಶೆ ಆಸನದಲ್ಲಿ ಈಗ ಯಾರು ಕೂತಿದ್ದಾರೆ? ಆರೋನನ ಸಂತತಿಯಲ್ಲಿ ಯಾರು ಕಡೆಯದಾಗಿ ಬರುವುದು? ಏಲಿ ಬಂದು ಕೂತಿದ್ದಾರೆ. ಈಗ ಏಲಿ ನೋಡಿರಿ, ಹನ್ನಳು ಪ್ರಾರ್ಥಿಸುತ್ತಾ ಇದ್ದಾಳೆ. ಆಕೆಯು ತನ್ನ ಹೃದಯವನ್ನು ಸುರಿಸಿ ಏನ್ ಮಾಡುತ್ತಿದ್ದಾಳೆ? ಪ್ರಾರ್ಥಿಸುತ್ತಿದ್ದಾಳೆ. ಏಲಿ ಅಂದುಕೊಂಡು ಆಕೆ ಕುಡಿದು ಅಮಲೇರಿ ಮಾತನಾಡುತ್ತಿದ್ದಾಳೆ ಅಂತ. ಯಾಕಂದ್ರೆ ಇವನು ಬಾಯಿ ನೋಡುವಂತ ಸೇವಕ, ಮನಸ್ಸು ನೋಡುವಂತವನಲ್ಲ. ಹಾಗೆ ಕೇಳುತ್ತಾ ಇದ್ದಾನೆ, ಹೇಳುತ್ತಾನೆ, ಇನ್ನು ನಿನ್ನ ಅಮಲು ಇಳಿಯಲಿಲ್ಲವೋ ಎಂಬುದಾಗಿ. ದೆವ್ವ ಹಿಡಿದವಳೆ ಅನ್ನುತ್ತಾನೆ. ದ್ರಾಕ್ಷರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಅನ್ನುತ್ತಾನೆ. ಆಕೆ ಪರವಾಗಿಲ್ಲ, ತಾಳ್ಮೆಯಿಂದ ಉತ್ತರವನ್ನು ಕೊಡುತ್ತಾಳೆ. ನನ್ನನ್ನು ತಪ್ಪಾಗಿ ನೆನೆಸಬೇಡಿ ಸ್ವಾಮಿ, ನನ್ನ ಮನೋವೇದನೆಯನ್ನು ಸುರಿಸಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ಮಕ್ಕಳಿಲ್ಲ. ಕೂಡಲೇ ಅವನು ಏನ್ ಹೇಳ್ತಾನೆ ಗೊತ್ತಾ? ದೇವರು ನಿನ್ನನ್ನು ಆಶೀರ್ವದಿಸಲಿ. ಇಂತಹ ಸೇವಕರು ಇವತ್ತು ಜಾಸ್ತಿ. ನೀವು ಇಂಥವರ ಹತ್ರ ಹೋಗಿ ದೇವರ ಚಿತ್ತ ಹೇಗೆ ತಿಳ್ಕೊಳ್ತೀರಾ? ಇಂತಹ ವ್ಯಕ್ತಿ ಹತ್ರ ಹೋಗಿ ದೇವರ ಚಿತ್ತ ಹೇಗೆ ತಿಳ್ಕೊಳ್ತೀರಾ? ಹಾಗಾದ್ರೆ ನಮ್ಮ ಕಿವಿಗಳು ಯಾರ ಶಬ್ದಕ್ಕೋಸ್ಕರವಾಗಿ ಕಾದಿದೆ ಎನ್ನುವಂಥದ್ದು ಬಹಳ ಮುಖ್ಯ. ಯು ಆರ್ ಚೂಸಿಂಗ್ ದ ರಾಂಗ್ ಪರ್ಸನ್. ನೀವು ಮೋಶೆಯನ್ನು ಕೂಡ ಚೂಸ್ ಮಾಡಿದ್ರೆ ಪರವಾಗಿಲ್ಲ, ಹಳೆಯ ಒಡಂಬಡಿಕೆಯಲ್ಲಿ. ಈಗ ಹೊಸ ಒಡಂಬಡಿಕೆಯಲ್ಲಿ ನೀವು ಮೋಶೆಯನ್ನು ಚೂಸ್ ಮಾಡದೆ ಬೇರೆ ಯಾರನ್ನೋ ಚೂಸ್ ಮಾಡ್ತಾ ಇದ್ದೀರಾ. ಒಬ್ಬೊಬ್ಬರು ಒಂದೊಂದು ಸೇವೆನ ಇಟ್ಕೊಂಡಿರ್ತೀರಾ, ಒಬ್ಬ ಸೇವಕರನ್ನು ಇಟ್ಕೊಂಡಿರ್ತೀರಾ. ನಾನು ಆ ಸೇವಕರ ಕುರಿತು ತಪ್ಪು ಹೇಳುವುದಿಲ್ಲ. ಆ ಸೇವಕರು ಅವರ ಸೇವೆಗೋಸ್ಕರವಾಗಿ ಪ್ರಾರ್ಥಿಸುತ್ತಾರೆ. ಕೆಲವು ಸಮಯದಲ್ಲಿ ಅವರು ದೇವರು ಅವರಿಗೆ ಹೇಳುವುದನ್ನು ಬಂದು ನಿಮಗೆ ಹೇಳುತ್ತಾರೆ. ನೀವು ಕೂಡಲೇ ಅವ್ರನ್ನ ಏನ್ ಮಾಡ್ತೀರಾ ಅಂದ್ರೆ, ಕಣಿ ಹೇಳುವವರನ್ನಾಗಿ ಮಾಡ್ತೀರಾ. ಯೇಸು ಕ್ರಿಸ್ತನ ಹತ್ರ ಹೋಗಿ ಇಬ್ಬರೇ ಹೇಳುತ್ತಾರೆ, ಈ ರೀತಿ ಲ್ಯಾಂಡ್ ಸಮಸ್ಯೆ ಬರುತ್ತದೆ, ಇದನ್ನು ಸಾಲ್ವ್ ಮಾಡಿಕೊಡು ಎಂದು. ದೇವರು ಕೇಳ್ತಾರೆ, ನಿಮಗೆ ಯಾರು ನನ್ನನ್ನು ಇಟ್ಟಿದ್ದು? ಇವತ್ತು ಅನೇಕರು ಹಾಗೆ ಇದ್ದಾರೆ ಚರ್ಚ್ನೊಳಗೆ. ಏನೇ ಬಂದರೂ ಕೂಡ ಅವ್ರ ಹತ್ರ ಹೋಗಿ ಕೇಳೋಣ, ಅವ್ರ ಹತ್ರ ಮಾತಾಡೋಣ. ಕುಳಿತು ಮೊದಲು ನೀವು ದೇವರ ಹತ್ರ ಕೇಳಿರಿ. ಕರ್ತನು ನಿಮ್ಮ ಮನೆಯಲ್ಲಿ ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ವೆಯ್ಟ್ ಮಾಡುತ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ದೇವರು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ವೆಯ್ಟ್ ಮಾಡುತ್ತಿದ್ದಾರೆ. ನೀವು ಮೊದಲು ಒಳಗೆ ಹೋಗಿ ಬಾಗಿಲನ್ನು ಮುಚ್ಕೊಂಡ್ರೆ ತಾನೇ ಮಾತಾಡ್ತಾರೆ. ಸತ್ಯವೇದ ಓದುವುದಿಲ್ಲ. ಚೆನ್ನಾಗಿ ಗಮನಿಸಿರಿ, ಸತ್ಯವೇದ ಓದುವಾಗ ದೇವರು ವಾಕ್ಯದ ಮೂಲಕ ಮಾತನಾಡುತ್ತಾರೆ. ಈಗ ಆ ಸೇವಕನ ಹತ್ರ ದೇವರೇ ಮಾತನಾಡಿದೆನ್ನುವುದಕ್ಕೆ ಅಬ್ರಹಾಮನಿಗೆ ಒಂದೇ ಒಂದು ಕನ್ಫರ್ಮೇಶನ್ ಏನು? ನನಗೆ ಕೊಟ್ಟಂತ ವಾಕ್ಯವು, ಲಾಬಾನನು ಕೊಟ್ಟಂತ ವಾಕ್ಯವು ಒಂದೇ ವಾಕ್ಯ. ರೆಬೆಕಾಳಿಗೆ ಹೇಳಿದಂತ ವಾಕ್ಯ ಒಂದೇ ವಾಕ್ಯ. ಇದೇ ಕರ್ತನ ವಾಕ್ಯ. ಮುಗಿಯಿತು. ಆ ರೀತಿಯಾದ ದೇವರ ವಾಕ್ಯ ಇಲ್ಲಿ ಇದೆ ಇಲ್ವಾ? ದೇವರ ಶಬ್ದವನ್ನು ಕೇಳಬಹುದು. ನಾನು ಯಾವಾಗಲೂ ಹೇಳುತ್ತೇನೆ, ದೇವರು ನಿಮ್ಮ ಹತ್ರ ಮಾತನಾಡುವುದಕ್ಕೆ 7 ಮಾರ್ಗಗಳಿದೆ ಬೈಬಲ್ನಲ್ಲಿ. 1000 ಮಾರ್ಗಗಳಿದೆ, ಬಹಳ ಮುಖ್ಯವಾಗಿ 7 ಮಾರ್ಗ ಇದೆ.
ಮೊದಲು ದೇವರು ಮುಖಾಮುಖಿಯಾಗಿ ಮಾತನಾಡುತ್ತಾರೆ ನಿಮ್ಮೊಂದಿಗೆ. ನೀವು ಆತ್ಮಿಕ ಜೀವಿತದಲ್ಲಿ ಚೆನ್ನಾಗಿದ್ರೆ ದೇವರು ಏನ್ ಮಾಡ್ತಾರೆ? ಮುಖಾಮುಖಿಯಾಗಿ ಮಾತನಾಡುತ್ತಾರೆ. ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದ್ರು. ಅದು ಹಳೆಯ ಒಡಂಬಡಿಕೆ ರೀ. ಹೊಸ ಒಡಂಬಡಿಕೆಯಲ್ಲಿ ವಾಕ್ಯ ಹೇಳುತ್ತದೆ 500ಕ್ಕೂ ಮೇಲ್ಪಟ್ಟ ಜನರಿಗೆ ಅವರು ದರ್ಶನವಾದರು. ನಿಮ್ಮೊಂದಿಗೂ ದೇವರು ಮಾತನಾಡುವುದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ಅಥವಾ ಇಲ್ಲ, ಅದಕ್ಕಿಂತ ಆತ್ಮಿಕ ಜೀವಿತದ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ದೇವರ ಶಬ್ದವನ್ನು ಕೇಳಿಸಿಕೊಳ್ಳಬಹುದು. ಸಮುವೇಲನೆ ಸಮುವೇಲನೆ ಅಂತ ಕರೆದರು, ಸೌಲನೆ ಸೌಲನೆ ಎಂಬುದಾಗಿ ದೇವರು ಕರೆದರು. ದೇವರ ಸ್ವರವನ್ನು ಏನ್ ಮಾಡಬಹುದು? ಕೇಳಬಹುದು. ಇಲ್ಲ, ಇನ್ನೂ ಸ್ವಲ್ಪ ಆತ್ಮೀಕ ಜೀವಿತ ಇನ್ನೂ ಸ್ವಲ್ಪ ಕಡಿಮೆ ಇದೆ, ನಾನು ಅಷ್ಟರ ಮಟ್ಟಿಗೆ ದೇವರ ಸಮೀಪಕ್ಕೆ ಇನ್ನೂ ಹೋಗಿಲ್ಲ, ಹಾಗಂದ್ರೆ ದೇವರು ತನ್ನ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಸತ್ಯವೇದದ ವಾಕ್ಯದ ಮೂಲಕ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ದೇವರ ಸ್ವರ ನಿಮಗೆ ಪ್ರಕಟವಾಗುತ್ತದೆ. ಅವರು ಮಾತನಾಡುವಾಗ ಸಮಯಕ್ಕೆ ತಕ್ಕ ವಾಕ್ಯವನ್ನು ಕೊಡುತ್ತಾರೆ. ಆ ರೀತಿಯಾಗಿ ದೇವರಾತ್ಮನ ಹಾಗೆ ಮಾತನಾಡುವುದಕ್ಕೆ ನಮಗೆ ಬೇರೆ ಯಾರೂ ಇಲ್ಲ. ನನ್ನನ್ನು ಇಷ್ಟು ವರ್ಷ ಸೇವೆ ಜೀವಿತದಲ್ಲಿ ನನ್ನನ್ನು ಬದುಕಿಸಿದ್ದು ದೇವರ ಕೃಪೆ ಮತ್ತು ವಾಕ್ಯ ಮಾತ್ರವೇ. ನನಗೆ ತಕ್ಕ ಸಮಯದಲ್ಲಿ ದೇವರು ವಾಕ್ಯವನ್ನು ಕೊಡುತ್ತಾರೆ. ಎಲ್ಲಾ ಪರಿಸ್ಥಿತಿಯಲ್ಲಿ ಹೇಳುತ್ತೇನೆ, ಎಂತಹ ಪರಿಸ್ಥಿತಿ ಬಂದರೂ ಕೂಡ ದೇವರು ವಾಕ್ಯವನ್ನು ಕೊಡುತ್ತಾರೆ. ಈ ವಾಕ್ಯಕ್ಕೆ ಒಂದು ಮಹತ್ವ ಉಂಟು, ಪವರ್ ಉಂಟು. ಅದೇನು ಗೊತ್ತಾ? ನಿಮ್ಮ ಎಲ್ಲಾ ಪೈನನ್ನು ಕೂಡ 1 ನಿಮಿಷದಲ್ಲೇ ತೆಗೆದುಹಾಕುತ್ತದೆ. ಅದನ್ನು ನಿಮ್ಮಿಂದ ಫೀಲ್ ಮಾಡುವುದಕ್ಕೆ ಸಾಧ್ಯ. ಎಷ್ಟೇ ದುಃಖವಾಗಿ ನೀವು ದೇವರ ಸಮ್ಮುಖಕ್ಕೆ ಹೋಗಿ ಅವರು ನಿಮಗೆ ಒಂದು ವಾಕ್ಯವನ್ನು ಕೊಟ್ಟು ಆಚೆ ಕಳುಹಿಸುತ್ತಾರೆ. ನೀವು ಹೊರಗೆ ಬರುವಾಗ ಎಲ್ಲವೂ ನಿಮ್ಮಲ್ಲಿ ಮಾರ್ಪಟ್ಟಿರುತ್ತದೆ. ಆ ವಾಕ್ಯಕ್ಕೆ ಮಾತ್ರವೇ ಅಷ್ಟೊಂದು ಗುಣಪಡಿಸುವಂತ ಶಕ್ತಿ ಇರುತ್ತದೆ. ಆ ವಾಕ್ಯ ಹಾಗೆ ಮಾರ್ಪಡಿಸುತ್ತದೆ. ಎಷ್ಟೇ ಜನ ನಿಮ್ಮನ್ನು ಒಡೆದು ಕಣ್ಣೀರಿನಿಂದ ಕಳಿಸಿದ್ರು ಕೂಡ ಇವರು ಒಂದು ವಾಕ್ಯವನ್ನು ಹೇಳಿ ಕಳಿಸುತ್ತಾರೆ. ಅದು ನಮ್ಮನ್ನು ಅಷ್ಟು ಆಧರಿಸುವಂತದ್ದಾಗಿರುತ್ತದೆ. ಒಂದು ವೇಳೆ ಮತ್ತೆ ನಿಮಗೆ ದುಃಖವಾಯಿತಂದ್ರೆ ಮತ್ತೆ ಮಾತನಾಡುತ್ತಾರೆ. ಅದನ್ನು ನಾನು ಫೀಲ್ ಮಾಡಿದ್ದೇನೆ. ದೇವರ ವಾಕ್ಯಕ್ಕೆ ಅಂತ ಒಂದು ಶಕ್ತಿ ಉಂಟು. ಸರಿ, ಅಷ್ಟರ ಮಟ್ಟಿಗೆ ಧ್ಯಾನಿಸುವುದಕ್ಕೂ ಕೂಡ ನನಗೆ ಕನ್ನಡ ಓದುವುದಕ್ಕೂ ಕೂಡ ಗೊತ್ತಿಲ್ಲ. ಧ್ಯಾನಿಸುವುದಕ್ಕೆ ಗೊತ್ತಿಲ್ಲ ಅಂದ್ರೆ ಸರಿ. 4ನೇದಾಗಿ ದೇವರು ಪ್ರವಾದಿಗಳ ಮೂಲಕವಾಗಿ ಮಾತನಾಡುತ್ತಾರೆ. ಪ್ರವಾದಿಗಳಂದ್ರೆ ನೀವು ಹುಡುಕಿಕೊಂಡು ಹೋಗುವುದು ಬೇಡ. ಹಳೆಯ ಒಡಂಬಡಿಕೆಯಂತೆ ನಿಮ್ಮ ಸಭೆಗೆ ಹೋಗಿರಿ. ನಿಮ್ಮ ಸಭೆಯಲ್ಲೇ ದೇವರು ಪ್ರವಾದನಾತ್ಮಕವಾಗಿ ಮಾತನಾಡುತ್ತಾರೆ. ಯಾಕಂದ್ರೆ ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ದೇವ ಜನರ ಭಕ್ತಿ ಅಭಿವೃದ್ಧಿಗೋಸ್ಕರವಾಗಿಯೇ ದೇವರು ಪ್ರವಾದನೆಗಳನ್ನು ಇಟ್ಟಿದ್ದಾರೆ. ಇವತ್ತು ಸಭೆಗೆ ಬರುವಂತ ಎಷ್ಟೋ ಜನ ನಾವು ನಾರ್ಮಲ್ ಸಂದೇಶವನ್ನು ಕೊಟ್ಟಿರುತ್ತೇವೆ, ಆದ್ರೆ ಅವರು ಹೇಳುತ್ತಾರೆ ಕರೆಕ್ಟ್ ಆಗಿ ದೇವರು ನನ್ನೊಂದಿಗೆ ಮಾತನಾಡಿದ್ರು, ಅವತ್ತು ಏನನ್ನು ಎದುರು ನೋಡಿದ್ನೋ ಅದನ್ನೇ ದೇವರು ನನ್ನೊಂದಿಗೆ ಮಾತನಾಡಿದ್ರು. ಇವರು ಪ್ಲಾನ್ ಮಾಡಿ ಎಲ್ಲ ಮಾತನಾಡುವುದಿಲ್ಲ. ಇವರು ಪಾಡಿಗೆ ಏನಾದ್ರೂ ಒಂದು ಮಾತಾಡಿ ಹೋಗುತ್ತಾರೆ. ಅದನ್ನು ದೇವರಾತ್ಮನು ಪ್ರವಾದನೆಯಾಗಿ ಮಾರ್ಪಡಿಸುತ್ತಾರೆ. ಇದು 4ನೇದು. 5ನೇದಾಗಿ ಇನ್ನೊಂದು ಕೂಡ ಇದೆ. ನೀವು ದೇವರಿಗೆ ಬಹಳ ಹತ್ತಿರವಾಗಿ ಇದ್ದೀರಾ ಅಂದ್ರೆ ದರ್ಶನದ ಮೂಲಕವಾಗಿ ಮಾತನಾಡುತ್ತಾರೆ. ದೇವರೇನ್ ಮಾಡುತ್ತಾರೆ? ದರ್ಶನವನ್ನು ನಿಮ್ಮಿಂದ ನೋಡುವುದಕ್ಕೆ ಸಾಧ್ಯ, ಅದು ನೀವು ಮಾತ್ರ ನೋಡ್ತೀರಾ. ನೀವು ಹೇಳುತ್ತೀರಾ ದೇವರು ನನಗೆ ಒಂದನ್ನು ತೋರಿಸಿದ್ರು ಅಂತ. 6ನೇದಾಗಿ ಇನ್ನೊಂದಿದೆ. ಅದೇನಂತ ಕೇಳುವುದಾದ್ರೆ ಕನಸಿನ ಮೂಲಕ ಮಾತನಾಡುತ್ತಾರೆ. ಕಡೆಯದಾಗಿ ಒಂದು ಮಾರ್ಗ ಇದೆ, ನನಗೆ ಗೊತ್ತಿರುವಂತದ್ದು. ಕಡೆಯದಾಗಿ ಒಂದಿದೆ, ಕರ್ತನು ಕತ್ತೆಯ ಮೂಲಕವಾಗಿ ಕೂಡ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಮಾತಾಡಬೇಕು ಅಂತ ದೇವರು ಅಂದುಕೊಂಡ್ರಂದ್ರೆ ದೇವರು ಅನ್ಯರ ಮೂಲಕವಾಗಿ ಮಾತನಾಡುತ್ತಾರೆ. ಕರ್ತನು ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಇಷ್ಟು ಮಾರ್ಗಗಳಿರುವಾಗ ನೀವು ಯಾಕೆ ಮೋಷನ್ ಫಿಕ್ಸ್ ಮಾಡ್ತೀರಾ? ನೀವು ಯಾಕೆ ಒಬ್ಬರನ್ನು ಫಿಕ್ಸ್ ಮಾಡ್ಕೊಳ್ತೀರಾ? ಯಾವಾಗಲೂ ಏನ್ ಮಾಡಿ ಅಂದ್ರೆ ದೇವರೊಂದಿಗೆ ಮಾತನಾಡುವುದಕ್ಕೆ ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿರಿ. ಅದೇ ನಿಮಗೆ ಯಾವಾಗಲೂ ಒಳ್ಳೆಯದು. ಆ ಪ್ರಾಕ್ಟೀಸ್ಗೆ ನೀವು ಬಂದ್ರಿ ಅಂದ್ರೆ ದೇವರು ಹಾಗೂ ನೀವು ಮಾತನಾಡುವುದಕ್ಕೆ ಆರಂಭಿಸುದ್ರಿ ಅಂದ್ರೆ ದೇವರ ಸ್ವರವನ್ನು ನೀವು ಕೇಳುವುದಕ್ಕೆ ಆರಂಭಿಸುದ್ರಿ ಅಂದ್ರೆ ನೀವು ಒಂದು ದಿನವೂ ಯಾವುದರ ಕುರಿತಾಗಿ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಅಂತಹ ಸಂದೇಹ ಬರುವುದೇ ಇಲ್ಲ. ನಾನು ಹೇಳುವುದು ನಿಮಗೆ ಅರ್ಥವಾಗ್ತಿದೆ, ಇದು ದೇವರ ಚಿತ್ತವಾ ಇಲ್ಲವಾ ಎನ್ನುವಂತ ಸಂದೇಹ ಏನಾಗಲ್ಲ, ನಿಮಗೆ ಬರೋದಿಲ್ಲ. ಕರ್ತನು ಮಾತನಾಡಿದರೆ ಅಷ್ಟೇ ನಿಮ್ಮ ಹೃದಯದಲ್ಲಿ ಒಂದು ಸಂತೋಷ ಬರುತ್ತದೆ. ಅದು ಕೆಲವು ಸಮಯದಲ್ಲಿ ದೇವರಿಗೆ ಇಷ್ಟವಾಗುವುದಿಲ್ಲ. ನೀವು ಹೊಸ ಒಡಂಬಡಿಕೆಯಲ್ಲಿ ಇನ್ನೊಬ್ಬರ ಮೂಲಕವಾಗಿ ಮಾತನಾಡುವಂಥದ್ದು. ನೀವೀಗ ಚರ್ಚ್ಗೆ ಹೊರಟು ಬರುತ್ತೀರಾ. ಹೊರಟು ಬರುವಾಗ ಪಕ್ಕದ ಮನೆಯಲ್ಲಿ ಒಬ್ಬ ಅಯ್ಯನೋ ಅಮ್ಮನೋ ಇದ್ದಾರೆ. ಅವರನ್ನು ಕರೆದು ನನ್ನ ಗಂಡನಿಗೆ ಇದನ್ನು ಹೇಳಿ ನನಗೆ ಇದನ್ನು ಕೊಡಿಸಿ ಎಂಬುದಾಗಿ ಹೇಳಿದ್ರೆ ನಿಮ್ಮ ಗಂಡನಿಗೆ ಎಷ್ಟು ಕೋಪ ಬರುತ್ತೆ ತಾನೆ. ಅವ್ರು ಕೇಳುತ್ತಾರೆ ತಾನೆ, ನಾನು ಮನೆಯಲ್ಲಿ ಇದ್ದೇನಲ್ಲ ಎಂದು, ನೀನ್ ಯಾಕೆ ನನ್ನನ್ನು ಕೇಳಿಲ್ಲ ಎಂಬುದಾಗಿ ಕೋಪಗೊಳ್ಳುತ್ತಾರೆ ತಾನೆ. ಅದೇ ರೀತಿನೇ ದೇವರು ನಿಮ್ಮೊಂದಿಗೆ ಇರುವಾಗ ನೀವು ಯಾಕೆ ಇನ್ನೊಬ್ಬರನ್ನು ಫಿಕ್ಸ್ ಮಾಡಿಕೊಳ್ಳುತ್ತೀರಾ? ಹಾಗಾದ್ರೆ ದೇವರಿಗೆ ಏನಾಗುತ್ತದೆ? ನಮ್ಮ ದೇವರಿಗೆ ಕೋಪ ಬರುವುದಿಲ್ಲ, ದುಃಖವಾಗುತ್ತದೆ. ಸರಿ, ಅವನ ಮೂಲಕವಾಗಿ ಕೇಳಿ ತಿಳ್ಕೊ. ಆದರೆ ನೀವು ನಡುವೆ ಫಿಕ್ಸ್ ಮಾಡುವಂಥದ್ದು ಮೋಶೆ ಆಗಿದ್ರೆ ತಪ್ಪಿಸ್ಕೊಳ್ತೀರಾ. ನಡುವೆ ಫಿಕ್ಸ್ ಆಗಿರುವಂಥವ್ನು ಏಲಿ ಆಗಿದ್ರೆ ಸಿಕ್ಕಾಕೊಳ್ತೀರಾ. ಅವನು ಇಷ್ಟ ಬಂದಂತೆ ಮಾತನಾಡಿ ಹೋಗುತ್ತಾನೆ. ಅದಕ್ಕಾಗಿ ಆ ಮೀಡಿಯೇಟರ್ ಬೇಡ ಅಂತಿದ್ದೇನೆ. ನಡುವೆ ಯಾರು ಬೇಡ? ಮೀಡಿಯೇಟರ್ ಬೇಡ. ಚೆನ್ನಾಗಿ ಪ್ರಾರ್ಥನೆ ಮಾಡಿ. ನೀವು ಕರೆಯಿರಿ, ದೇವರು ನಿಮ್ಮೊಂದಿಗೆ ಬಂದು ಮಾತನಾಡುತ್ತಾರೆ. ಕರ್ತನು ಬಂದು ನಿಮ್ಮನ್ನು ಏನ್ ಮಾಡುತ್ತಾರೆ? ಸಂಧಿಸುತ್ತಾರೆ. ಹಾಗಾದ್ರೆ ದೇವರು ಹೇಳುತ್ತಾರೆ ಕೇಳುವಂತ ಕಿವಿ ಇರಬೇಕು. ಮೊದಲನೇದಾಗಿ ಕೇಳುವಂತ ಕಿವಿ ಯಾತಕ್ಕಾಗಿ ಎಂಬುದಾಗಿ ನೋಡುವುದಾದರೆ ಮಾತನಾಡುವುದು ಬೇಡ ಎಂಬುದಾಗಿ ಜನರು ಹೇಳಿದ್ದರಿಂದ ದೇವರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದರು. ಕರ್ತನೀಗ ಮತ್ತೊಮ್ಮೆ ನಮ್ಮೊಂದಿಗೆ ಮಾತನಾಡುವುದಕ್ಕೆ ಬಯಸುತ್ತಿದ್ದಾರೆ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಹಾಗಂದ್ರೆ ಏನರ್ಥ? ದೇವರು ಮತ್ತೊಮ್ಮೆ ನಮ್ಮೊಂದಿಗೆ ಮಾತನಾಡುವುದಕ್ಕೆ ಬಯಸುತ್ತಿದ್ದಾರೆ, ಮಾತನಾಡಲು ಬಯಸುತ್ತಿದ್ದಾರೆ. ನಿಮ್ಮ ಕಿವಿಗಳು ತೆರೆಯಲಿ. ದೇವರ ಹತ್ರ ಕೇಳಿ, ದೇವರೇ ನನ್ನೊಂದಿಗೆ ಮಾತನಾಡಿ ಎಂಬುದಾಗಿ. ನಾನು ಹೇಳುತ್ತೇನೆ, ದೇವರ ಸ್ವರ ನಿಮಗೆ ಕೇಳಿಸುತ್ತದೆ. ಸುಂದರವಾಗಿ ಒಂದು ಹಳೆಯ ಹಾಡಿದೆ, ಈ ಲೋಕದ ಶಬ್ದವು ನನ್ನ ಮಾಂಸದ ಶಬ್ದವು ಎರಡು ಕೂಡ ಒಟ್ಟಾಗಿ ಧ್ವನಿಸುತ್ತಿದೆ. ಅದರಲ್ಲಿ ಮೆಲ್ಲನೆಯ ನಿಮ್ಮ ಶಬ್ದವನ್ನು ಕೇಳುವಂತೆ ನನಗೆ ಕಲಿಸಿಕೊಡಿ ಎಂಬುದಾಗಿ ಇರುತ್ತದೆ. ಅದು ಆ ಕಾಲದಲ್ಲಿ ಆಡಿದಂಥ ಒಬ್ಬ ಒಳ್ಳೆಯ ಸೇವಕರು
ಅದರಲ್ಲಿ ಇರುತ್ತದೆ, ಈ ಲೋಕದ ಶಬ್ದವು ನನ್ನ ಮಾಂಸದ ಶಬ್ದವು ಎರಡು ಒಟ್ಟಾಗಿ ಧ್ವನಿಸುತ್ತದಂತೆ. ಈ ಲೋಕದ ಶಬ್ದವು ನನ್ನೊಳಗಿರುವಂತ ಮಾಂಸ ಎರಡು ಕೂಡ ಸೇರಿ ಏನ್ ಮಾಡುತ್ತದೆ? ಭಯಂಕರವಾಗಿ ಸೌಂಡ್ ಮಾಡುತ್ತದೆ. ಆದರೆ ಅದರ ನಡುವೆ ನಿಮ್ಮ ಶಬ್ದವನ್ನು ಕೇಳುವುದಕ್ಕೆ ಸಹಾಯ ಮಾಡಿ ಎಂಬುದಾಗಿ ಸೇವಕರು ಪ್ರಾರ್ಥಿಸುತ್ತಾರೆ. ಅದನ್ನೇ ನಾವು ದೇವರ ಹತ್ರ ಕೇಳಬೇಕು. ನಮ್ಮ ಹತ್ರ ಎಷ್ಟೇ ಸೌಂಡ್ಗಳಿರಲಿ, ಯಾರು ಏನೇ ಮಾತನಾಡಲಿ, ಒಳಗೆ ನಿಮ್ಮೊಳಗೆ ಆಂತರಿಕ ಹೋರಾಟ ಇರಲಿ, ಇದರ ನಡುವೆ ದೇವರೇ ನಾನು ನಿಮ್ಮ ಸ್ವರವನ್ನು ಕೇಳಬೇಕು. ನಿಮ್ಮ ಸ್ವರಕ್ಕೆ ನನ್ನ ಕಿವಿ ಏನಾಗಬೇಕು? ತೆರೆಯಲ್ಪಡಬೇಕೆನ್ನುವಂತ ಒಂದು ತೀರ್ಮಾನವನ್ನು ಮಾಡಿ. ಕರ್ತನು ನಿಮ್ಮ ಕಿವಿಗಳನ್ನು ತೆರೆಯುವುದಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯ. ಎರಡನೆಯದಾಗಿ, ಶಬ್ದದಿಂದ ಬರುವಂತಹ, ನೀವು ಕೇಳುವುದಕ್ಕೆ ಆರಂಭಿಸಿದ್ರಿ ಅಂದ್ರೆ ನಿಮಗೆ ಬರುವಂತಹ ಬೆನಿಫಿಟ್, ದೇವರು ಯಾರ ಹತ್ರ ಮಾತನಾಡುತ್ತಾರೆ ಓದಿರಿ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿರಿ. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನೂ ಕಾಣದೆ ಮೂಕರಂತೆ ನಿಂತರು. 5ನೇ ವಾಕ್ಯದಿಂದ ಓದೋಣ. ಅವನು, ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಚೆನ್ನಾಗಿ ಗಮನಿಸಿ ನೋಡಿರಿ, ಅಲ್ಲಿ ದೇವರು ಮಾತನಾಡುತ್ತಾರೆ. ಈಗ ಸ್ಥಳದಲ್ಲಿ ಮಾತನಾಡುವಂಥದ್ದು ಯಾರಿಗೆ ಕೇಳಿಸುತ್ತಾ ಇದೆ? ಯಾರಿಗೆ ಕೇಳಿಸುತ್ತಾ ಇದೆ? ಸೌಲನಿಗೆ ಕೇಳಿಸುತ್ತಾ ಇದೆ. ಪೌಲನಿಗೆ ಆ ಶಬ್ದ ಕೇಳಿಸುತ್ತಾ ಇದೆ. ಜೊತೆಗಿರೋರಿಗೆ ಆ ಶಬ್ದ ಏನಾಗ್ತಿಲ್ಲ? ಕೇಳಿಸಲಿಲ್ಲ. ಇನ್ನೊಂದು ವಾಕ್ಯವನ್ನು ಕೂಡ ಓದಿರಿ. ಅಪೊಸ್ತಲರ ಕೃತ್ಯಗಳು 22ನೇ ಅಧ್ಯಾಯ 9ನೇ ವಾಕ್ಯವನ್ನು ಕೂಡ ಓದಿರಿ. 9ನೇ ವಾಕ್ಯ, ನನ್ನ ಜೊತೆಯಲ್ಲಿದ್ದವರು ಬೆಳಕನ್ನೇ ಕಂಡರೆ ಹೊರತು ನನ್ನ ಸಂಗಡ ಮಾತಾಡಿದವನ ಶಬ್ದವನ್ನು ಕೇಳಲಿಲ್ಲ. ಯಾಕೆ ಅವರಿಗೆ ಕೇಳಿಸಲಿಲ್ಲ? ಒಂದೇ ಕಡೆ ಶಬ್ದ ಬರುತ್ತಿದೆ, ಒಂದೇ ಕಡೆ ಏನು ಬರುತ್ತದೆ? ಸೌಂಡ್ ಬರುತ್ತದೆ. ಆದರೆ ಆ ಸೌಂಡು ಯಾರಿಗೆ ಕೇಳಿಸ್ತಾ ಇದೆ? ಪೌಲನಿಗೆ ಕೇಳಿಸ್ತಾ ಇದೆ. ಜೊತೆಗಿರೋನ್ಗೆ ಏನಾಗ್ಲಿಲ್ಲ? ಕೇಳಿಸಲಿಲ್ಲ. ಯಾಕೆ ಕೇಳಿಸ್ಲಿಲ್ಲ? ಯಾತಕ್ಕಾಗಿ ಆ ಸೌಂಡ್ ಕೇಳಿಸ್ಲಿಲ್ಲ ಅಂದ್ರೆ ಏನರ್ಥ ಅಂದ್ರೆ, ಅಲ್ಲಿ ಕಿವಿಗಳು ಪೌಲನಿಗೆ ತೆರೆಯಲ್ಪಟ್ಟಿದೆ, ಜೊತೆಗಿದ್ದವರಿಗೆ ಏನಾಗ್ಲಿಲ್ಲ? ತೆರೆಯಲ್ಪಟ್ಟಿಲ್ಲ. ಹಾಗಾದ್ರೆ ಇವರು ಕಿವಿ ಕೇಳದೇ ಇರುವಂತವರ, ಇವ್ರಿಗೆ ಯಾವ ಶಬ್ದವೂ ಕೇಳಿಸಲಿಲ್ಲ ಅಂದ್ರೆ ಇಲ್ಲ, ಇವರಿಗೆ ಲೋಕ ಪ್ರಕಾರವಾಗಿ ಶಬ್ದ ಕೇಳಿಸ್ತಾ ಇದೆ, ಲೋಕದ ಶಬ್ದ ಕೇಳಿಸ್ತಾ ಇದೆ. ಆದರೆ ದೇವರ ಶಬ್ದ ಮಾತ್ರ ಏನಾಗ್ಲಿಲ್ಲ? ಕೇಳಿಸಲಿಲ್ಲ. ಹಾಗಾದ್ರೆ ಯಾಕೆ ಇವರಿಗೆ ದೇವರ ಶಬ್ದ ಕೇಳಿಸಲಿಲ್ಲ ಅಂದ್ರೆ, ಅವರು ಕೂಡ ಇವನ ಹಾಗೆ ವೈರಾಗ್ಯ. ಇವನು ಎಲ್ಲಿ ಹೋಗುತ್ತಾ ಇದ್ದಾನೆ? ದಮಸ್ಕಕ್ಕೆ ಹೋಗುತ್ತಿದ್ದಾನೆ. ದಮಸ್ಕದ ಮಾರ್ಗವಾಗಿ ಹೋಗುತ್ತಿದ್ದಾನೆ. ಹೋಗಿ ಸಭೆಯನ್ನು ಹಿಂಸೆ ಪಡಿಸುವುದಕ್ಕೋಸ್ಕರವಾಗಿ ಬೇಕಾದಂತ ಪತ್ರವನ್ನು ತೆಗೆದುಕೊಂಡು ಅಲ್ಲಿ ಹೋಗುತ್ತಾ ಇದ್ದಾನೆ. ಜೊತೆಗೆ ಇವರು ಬರುತ್ತಾ ಇದ್ದಾರೆ. ಅವರು ಕೂಡ ಇದೇ ಒಂದು ಆಲೋಚನೆ ಇರುವಂತವರೇ. ಆದರೆ ಇವನಿಗೆ ಕೇಳಿಸಿದಂತ ಶಬ್ದ ಅವರಿಗೆ ಕೇಳಿಸಲಿಲ್ಲ. ಅದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ಸೌಲನ ಮೇಲೆ ದೇವರ ಏನಿದೆ? ಯೋಜನೆ ಇದೆ. ಕರ್ತನು ಸೌಲನನ್ನು ಕರೆಯುತ್ತಾರೆ. ಸೌಲನ ಕುರಿತಾಗಿ ದೇವರಿಗೊಂದು ದರ್ಶನ ಇದೆ. ಇದೆಲ್ಲ ಅವರು ನೋಡುತ್ತಾರೆ. ಸೊ ಈಗ ಆ ದರ್ಶನ ಇರುವಂತವನಿಗೆ ಕರ್ತನ ಯೋಜನೆಯು ಯಾರ ಮೇಲೆ ಇರುತ್ತದೋ ಅವರಿಗೆ ಖಂಡಿತವಾಗಿ ದೇವರ ಶಬ್ದ ಕೇಳಿಸುತ್ತದೆ. ಜೊತೆಗಿರುವವರಿಗೆ ಏನಾಗಲ್ಲ? ಕೇಳಿಸುವುದಿಲ್ಲ. ಅದೇ ಇಲ್ಲಿರುವಂತಹ ಎರಡನೆಯ ವಿಷಯ. ಅನೇಕ ಸಮಯದಲ್ಲಿ ನಿಮಗೆ ಕೇಳುವಂತ, ನಿಮಗೆ ಅರ್ಥವಾಗುವಂತ ವಿಷಯ ನಿಮ್ಮ ಜೊತೆಗಿರುವಂತವರಿಗೆ ಅರ್ಥವಾಗುವುದಿಲ್ಲ. ಕೆಲವು ಸಮಯದಲ್ಲಿ ನಿಮ್ಮಿಂದ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಕೆಲವು ಸಮಯದಲ್ಲಿ ಅದೇನೆಂಬುದಾಗಿ ನಿಮಗೆ ಅರ್ಥ ಆಗಲ್ಲ. ಒಂದೇ ಸಂದೇಶವನ್ನು ನಾವು ಕೇಳಿರುತ್ತೇವೆ, ಆದರೆ ನಮಗೆ ದೇವರ ಶಬ್ದ ಪ್ರಕಟವಾಗಿರುತ್ತದೆ. ನಮ್ಮ ಹತ್ರ ದೇವರು ಮಾತನಾಡಿರುತ್ತಾರೆ. ಆದರೆ ಜೊತೆಗಿರೋರ ಹತ್ರ ಕೇಳಿದ್ರೆ ಅವರಿಗೆ ಅದರಲ್ಲಿ ಏನು ಗೊತ್ತಿರೋದಿಲ್ಲ. ಆ ವಿಷಯ ಅನೇಕ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡ್ತೇನೆ, ಈ ಸಂದೇಶ ಅವರಿಗೆ ಅರ್ಥವಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ನನ್ನ ಪ್ರಾರ್ಥನಾ ಮನವಿಗಳಲ್ಲಿ ಒಂದೇನೆಂದರೆ, ನಾನು ಮಾತನಾಡುವಾಗ ಈ ಸಂದೇಶ ಅವ್ರಿಗೆ ಏನಾಗಬೇಕು? ಅರ್ಥವಾಗಬೇಕು. ಯಾಕೆ ಗೊತ್ತಾ? ಪ್ರಿಪರೇಷನ್ ಯಾರು ಬೇಕಾದ್ರೂ ಮಾಡಬಹುದು. ಬೈಬಲ್ ಓದುವಂತವ್ರು ಮಾಡಬಹುದು, ಧ್ಯಾನಿಸಿದವರು ಮಾಡಬಹುದು, ಥಿಯಾಲಜಿ ಓದಿರೋರು ಮಾಡಬಹುದು, ಪ್ರಿಪರೇಷನ್ ಯಾರು ಬೇಕಾದ್ರೂ ಮಾಡಬಹುದು. ಆದ್ರೆ ಪ್ರೆಸೆಂಟೇಷನ್ ದೇವರಾತ್ಮನ ಕೈಯಲ್ಲಿ ಮಾತ್ರ ಇದೆ. ಅದನ್ನು ಅರ್ಥ ಮಾಡಿಸುವುದೆಂಬುದಾಗಿ ಇದೆಯಲ್ವಾ, ಅದೇ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಅನೇಕ ಪ್ರಸಂಗಗಳು, ದೇವರ ವಾಕ್ಯಗಳು ಇಲ್ಲಿ ಪ್ರೆಸೆಂಟೇಷನ್ ಎಲ್ಲ ಸರಿಯಾಗಿ ಮಾಡಲ್ಪಡುತ್ತದೆ. ಆದರೆ ಆ ಪ್ರೆಸೆಂಟೇಷನ್ ಅರ್ಥ ಆಗ್ಬೇಕಲ್ವಾ? ಆ ವಾಕ್ಯ ನಿಮ್ಮೊಳಗೆ ಬರಬೇಕಲ್ವಾ? ಅದು ದೇವರಾತ್ಮನ ಕೈಯಲ್ಲಿ ಇದೆ. ಆದರೆ ನಾವು ಪ್ರಿಪರೇಷನ್ ಅನ್ನು ಖಂಡಿತವಾಗಿ ಮಾಡಬೇಕು. ಕೆಲವರು ಹೇಳುತ್ತಾರೆ, ತಕ್ಕ ಸಮಯದಲ್ಲಿ ಬೇಕಾದ ಮಾತನ್ನು ದೇವರೇ ಕೊಡುತ್ತಾರೆ, ನೀವು ಮಾತನಾಡುವುದರ ಕುರಿತು ಚಿಂತಿಸಬೇಡಿ, ದೇವರಾತ್ಮನ ಸಹಾಯ ಮಾಡುತ್ತಾರೆ. ಆ ರೀತಿ ಹೇಳಿ ಪ್ರಿಪರೇಷನ್ ಮಾಡೋದಿಲ್ಲ. ಅದೆಲ್ಲ ದೇವರು ನೋಡಿಕೊಳ್ಳುತ್ತಾರೆ ಎನ್ನುತ್ತಾನೆ. ಆದ್ರೆ ಬೈಬಲ್ ಹೇಳುತ್ತದೆ, ಅಶ್ವಬಲವು ಯುದ್ಧಕ್ಕೆ ಸನ್ನದ್ಧರಾಗಿದ್ದರೂ ಜಯವೋ ಕರ್ತನಿಂದಲೇ ಬರುತ್ತದೆ. ನಾವು ಮಾಡಬೇಕಾದ ಪ್ರಿಪರೇಷನ್ ಮಾಡುತ್ತಾ ಇರಬೇಕು. ಆದರೆ ನಿಮ್ಮ ಅವಲಂಬನೆ ಪ್ರಿಪರೇಷನ್ ಅನ್ನು ಅವಲಂಬಿಸಿರಬಾರದು. ಯಾರನ್ನು ಅವಲಂಬಿಸಬೇಕು ಅಂದರೆ ದೇವರನ್ನೇ ಅವಲಂಬಿಸಬೇಕು. ಯಾಕಂದ್ರೆ ಆ ಪ್ರೆಸೆಂಟೇಷನ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತದೆ. ಆದರೆ ಪ್ರಿಪರೇಷನ್ ನಾವೇ ಮಾಡಬೇಕು. ಅನೇಕ ಸಮಯದಲ್ಲಿ ಈ ವಾಕ್ಯವು ಹೋಗಿ ಅವರಿಗೆ ಅರ್ಥವಾಗುತ್ತದೆ. ನೋಡಿದ್ರ, ಅವರು ಹೇಳುವಂತ ವಾಕ್ಯ ಅರ್ಥವಾಗುತ್ತದೆ. ಅದು ಯಾಕೆ ಅರ್ಥವಾಗುತ್ತದೆ ಅಂದ್ರೆ, ನೀವು ಆ ದರ್ಶನದಲ್ಲಿ ಇರುವುದರಿಂದ ಅರ್ಥವಾಗುತ್ತದೆ. ಈಗ ದೇವರ ಬರೋಣದ ಕುರಿತಾಗಿ, ಸಭೆ ಎತ್ತಲ್ಪಡುವುದರ ಕುರಿತಾಗಿ ನಾವು ಮಾತನಾಡುತ್ತೇವೆ. ಹೇಳುವಾಗ ಬಹುತೇಕ ಜನರಿಗೆ ಅದು ಅರ್ಥವಾಗುತ್ತಿಲ್ಲ. ಅದೆಲ್ಲ ಎತ್ತಲ್ಪಡುವಿಕೆ ಎಲ್ಲ ಇಲ್ಲ ರೀ, ಹಾಗೆಲ್ಲ ಇಲ್ಲ. ಯೇಸು ಬಹಿರಂಗವಾಗಿ ಬರುವುದನ್ನು ಒಪ್ಪಿಕೊಳ್ಳುತ್ತೇವೆ.
ಆದರೆ ಕೆಲವರಿಗೆ ಅದು ಚೆನ್ನಾಗಿ ಅರ್ಥವಾಗುತ್ತದೆ. ಅವರು ಅದನ್ನು ನಂಬುತ್ತಾರೆ. ಆಗಲೇ ದೇವರು ಒಂದು ದಿನ ನನಗೆ ಹೇಳಿದ್ರು, ಇಷ್ಟೆಲ್ಲ ಪ್ರೂಫ್ನೊಂದಿಗೆ ಹೇಳುವಾಗ ನಮಗೆ ಒಂದು ಆಲೋಚನೆ, ಇಷ್ಟೆಲ್ಲ ಪ್ರೂಫ್ನೊಂದಿಗೆ ಹೇಳುತ್ತಾ ಇದ್ದೇವೆ, ಖಂಡಿತವಾಗಿ ಅವರು ಸ್ವೀಕರಿಸುತ್ತಾರೆ ಎಂಬುದಾಗಿ. ದೇವರು ಹೇಳಿದ್ರು, ಪ್ರೂಫ್ ನೋಡಿ ಸ್ವೀಕರಿಸುವುದಿಲ್ಲ. ಪ್ರೂಫ್ ನೋಡಿ ಸ್ವೀಕರಿಸುವ ಹಾಗಿದ್ರೆ ಇಷ್ಟೊತ್ತಿಗೆ ದೇವರು ಲೋಕದೆಲ್ಲ ಏನ್ ಮಾಡ್ತಿದ್ರು? ರಕ್ಷಣೆಯಲ್ಲಿ ಕರೆತರುತ್ತಿದ್ರು. ಯೇಸು ಒಂದೇ ಪ್ರೂಫ್ ಅನ್ನು ತೋರಿಸ್ತಿದ್ರು. ಆಕಾಶದಿಂದ 2 ಕೈ ಬರುತ್ತದೆ, ಹಾಗೆ ರಕ್ತ ಸುರಿಯುತ್ತದೆ. ಆ ರೀತಿ ಒಂದು ಅರ್ಧ ಗಂಟೆ ಕೈ ಆಚೆ ಬಂದು ಒಳಗೆ ಹೋಯಿತು ಅಂದ್ರೆ ಏನರ್ಥ? ಯೇಸು ಕೈ ತೋರಿಸಿದ್ದನ್ನು ಲೋಕವೇ ನೋಡಿತ್ತಂದ್ರೆ ಆಟೋಮೆಟಿಕ್ ಆಗಿ ಎಲ್ಲರೂ ಆಮೇಲೆ ಏನ್ ಮಾಡ್ತಾರೆ? ಪ್ರೂಫ್ ನೋಡಿ ರಕ್ಷಣೆ ಹೊಂದುತ್ತಾರೆ ಅಲ್ವಾ? ದೇವರು ಅಂತಹ ರಕ್ಷಣೆಯನ್ನು ಬಯಸುತ್ತಾ ಇಲ್ಲ. ದೇವರು ಏನ್ ಹೇಳುತ್ತಾರೆ? ಪ್ರೂಫ್ ನೋಡಿ ಸ್ವೀಕರಿಸುವುದಲ್ಲ, ಹೃದಯ ತೆರೆದು ಸ್ವೀಕರಿಸಬೇಕು. ನಂಬಿಕೆ ಅಂದ್ರೇನು? ನಾವು ನಿರೀಕ್ಷಿಸುವಗಳ ವಿಷಯದಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳ್ಕೊಳ್ಳುವುದು ಆಗಿದೆ. ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡುವಂತ ನಂಬಿಕೆಯನ್ನು ದೇವರು ಎದುರು ನೋಡುತ್ತಿದ್ದಾರೆ. ಹಾಗಾದ್ರೆ ದೇವರೇನು ಎದುರು ನೋಡುತ್ತಾರೆ? ಹೃದಯದೊಳಗೆ ಹೋಗಿ ಅದು ಮಾರ್ಪಡಿಸಬೇಕು. ಅದು ಎಲ್ಲರಿಗೂ ನಡೆಯುತ್ತದಾ? ನಡೆಯುವುದಿಲ್ಲ. ನಾನು ಇನ್ನೂ ಒಂದು ಹಂತ ಮೇಲೆ ಹೋಗಿ ಓದ್ದೆ. ವಾಕ್ಯ ಹೇಳುತ್ತದೆ, ದೇವರು ಯಾರ ಹೃದಯಗಳನ್ನು ತೆರೆದರೋ ಅವರಿಗೆ ಮಾತ್ರ ಹೋಗುತ್ತದೆ. ನೀವೇನೇ ಪ್ರಸಂಗ ಮಾಡಿದರೂ ಕೂಡ ಕೂಡಲೇ ಈ ರೀತಿ ತೀರ್ಮಾನ ಮಾಡಬೇಡಿ. ಹಾಗಾದ್ರೆ ಪ್ರಸಂಗ ಮಾಡಿ ಏನ್ರಿ ಪ್ರಯೋಜನ? ದೇವರೇ ತೆರೆಯಲಿ. ಹಾಗಲ್ಲ. ಮತ್ತೆ ಹೇಳುತ್ತೇನೆ, ಯು ಹ್ಯಾವ್ ಟು ಪ್ರಿಪೇರ್. ಕುದುರೆ ಯುದ್ಧದ ದಿನಕ್ಕೆ ಸಿದ್ಧವಾಗಬೇಕು. ಮಾಡಬೇಕಾದ ಪ್ರಿಪರೇಷನ್ ನೀವು ಮಾಡುತ್ತಲೇ ಇರಬೇಕು. ಆದ್ರಲ್ಲಿ ಹೃದಯ ತೆರೆಯಲ್ಪಟ್ಟು ವಾಕ್ಯ ಒಳಗೆ ಹೋಗುತ್ತದಂದ್ರೆ ಅದು ಯಾರ ಮೂಲಕ ಹೋಗುತ್ತದೆ? ದೇವರಾತ್ಮನ ಮೂಲಕ. ಅದು ಯಾರಿಗೆ ಹೋಗುತ್ತದೆ? ದರ್ಶನ ಇರುವಂತವರಿಗೆ ಹೋಗುತ್ತದೆ. ಕರ್ತನಿಂದ ಕರೆಯಲ್ಪಟ್ಟವನಿಗೆ ಹೋಗುತ್ತದೆ. ಅನೇಕ ಸಾರಿ ನೋಡಿ, ನಿಮಗೆ ಅದು ಅರ್ಥವಾಗುತ್ತದೆ ಚೆನ್ನಾಗಿ. ನಿಮ್ಮ ಒಳಗೆ ಹಾಗೆ ಒಂದು ಆತಂಕ ಬರುತ್ತದೆ. ಹೋಗಿ ಇದನ್ನು ಹೇಗಾದ್ರೂ ಅವರಿಗೆ ಹೇಳಬೇಕು, ಅವರನ್ನು ರಕ್ಷಣೆಯಲ್ಲಿ ನಡೆಸಬೇಕು. ಹೋಗಿ ಹೇಳಿದ್ರೆ ಕಲ್ಲಿನಂಗೆ ಕೂತಿರುತ್ತಾರೆ. ಅವರಿಗೆ ಹೋಗಿ ಹೇಳುವಾಗ ನಿಮ್ಮ ಬೆಂಕಿ ಆರಿ ಹೋಗುತ್ತದೆ. ಅವರ ಹೃದಯ ತೆರೆಯಲ್ಪಟ್ಟಿಲ್ಲ ಅಷ್ಟೇನೆ. ಹಾಗಾದ್ರೆ ಈ ವಾಕ್ಯ ಯಾರಿಗೆ ಹೋಗುತ್ತದೆ? ಜೊತೆಯಲ್ಲಿದ್ದಂಥವ್ರಿಗೆ ಏನು ಕೇಳಿಸ್ಲಿಲ್ವಂತೆ, ಜೊತೆಯಲ್ಲಿದ್ದವರಿಗೆ ಏನು ಅರ್ಥವಾಗ್ಲಿಲ್ಲ. ಆದರೆ ಸೌಲನಿಗೆ ಮಾತ್ರ ಅದು ವಾಕ್ಯವಾಗಿ ಕೇಳಿಸುತ್ತದೆ. ನೀನು ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಾ ಇದ್ದೀಯ? ಹಾಗಾದ್ರೆ ಯಾರಿಗೆ ಕೇಳಿಸುತ್ತದೆ? ನೀನು ಕರೆಯಲ್ಪಟ್ಟವನಾಗಿದ್ದರೆ ದೇವರ ಸ್ವರ ನಿನಗೆ ಕೇಳಿಸುತ್ತದೆ. ಸತ್ಯವೇದದ ಮಹತ್ವ ಯಾವಾಗ ಅರ್ಥವಾಗುತ್ತದೆ ಗೊತ್ತಾ? ಯು ಆರ್ ಚೂಸನ್ ಒನ್, ಸೆಲೆಕ್ಟೆಡ್ ಒನ್. ದೇವರು ನಿಮ್ಮನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ದಾರೆ, ಪ್ರತ್ಯೇಕಿಸಿದ್ದಾರೆ. ಆದ್ದರಿಂದಲೇ ನಿಮಗೆ ಅದು ಅರ್ಥವಾಗುತ್ತಾ ಇದೆ. ಯಾಕೆ ಬೇರೆಯವರಿಗೆ ಅರ್ಥವಾಗುತ್ತಿಲ್ಲ ಅಂದ್ರೆ ಇನ್ನೂ ಅವರು ಆ ಕರೆಯುವಿಕೆಯಲ್ಲಿ ಬಂದಿಲ್ಲ. ಬರುವಾಗ ಅವರಿಗೂ ಅರ್ಥವಾಗುತ್ತದೆ. ಆ ಕರೆಯುವಿಕೆಯ ಸಮಯ ಬರುವಾಗ ಅವರಿಗೂ ಅರ್ಥವಾಗುತ್ತದೆ. ನೀವೇನು ಅಂದ್ಕೊಳ್ತೀರಾ? ಅವರಿಗೆ ಅರ್ಥವಾಗುವುದಿಲ್ಲ, ಏನು ಗೊತ್ತಾಗೋದಿಲ್ಲ. ಅದೇ ಸಮಯದಲ್ಲಿ ನೀವು ಇನ್ನೊಂದು ಅಂದ್ಕೊಳ್ಬೇಕು, ನಿಮಗೆ ಅರ್ಥವಾಗುತ್ತದೆ. ನೋಡಿದ್ರಾ? ಹಾಗಾದ್ರೆ ದೇವರು ನನ್ನ ಮೇಲೆ ಒಂದು ಯೋಜನೆ ಇಟ್ಟಿದ್ದಾರೆ ಎಂದು. ಕರ್ತನಿಗೆ ನನ್ನ ಕುರಿತು ಒಂದು ಯೋಜನೆ ಇದೆ. ಆದ್ದರಿಂದಲೇ ನನ್ನ ಕಿವಿಗಳು ತೆರೆಯಲ್ಪಟ್ಟಿದೆ. ಆದ್ದರಿಂದ ದೇವರು ಮಾತನಾಡುವುದು ನನಗೇನಾಗ್ತಾ ಇದೆ? ಅರ್ಥವಾಗುತ್ತಾ ಇದೆ ಎಂಬುದಾಗಿ ನಮಗೆ ಗೊತ್ತಾಗಬೇಕು. ಆ ಕರೆಯುವಿಕೆ ಉಳ್ಳವನಿಗೆ ದೇವರು ಮಾತನಾಡುವಂಥದ್ದು ಚೆನ್ನಾಗಿ ಗೊತ್ತಾಗುತ್ತದೆ. ಕರೆಯುವಿಕೆ ಇಲ್ಲದೆ ಇರುವವನಿಗೆ ಏನಾಗಲ್ಲ, ಅದು ಅವನಿಗೆ ಗೊತ್ತಾಗಲ್ಲ. ಅವನಿಗೆ ಅರ್ಥವಾಗುವುದಿಲ್ಲ ಎಂಬುದಾಗಿ ಅವನನ್ನು ಸೈಡ್ಗೆ ತಳ್ಳುವುದು ಬೇಡ. ನಮಗೆ ಅರ್ಥವಾಗುವುದರಿಂದ ನಾವು ದೊಡ್ಡ ವ್ಯಕ್ತಿಗಳು ಅಲ್ಲ. ಕೆಲವರು ಹೇಳುತ್ತಾರೆ, ಹೇಗೆ ಈ ಒಂದು ವಾಕ್ಯಕ್ಕೆ ಇಷ್ಟು ದೊಡ್ಡ ಪ್ರಕಟಣೆ, ನಾವು ಇಲ್ಲಿಯವರೆಗೂ ಆ ರೀತಿ ಕೇಳೇ ಇಲ್ಲ ಅನ್ನುತ್ತಾರೆ. ಅದು ಬೇರೆ ಏನೂ ಇಲ್ಲ, ಈ ಕತ್ತೆ ಬಾಯಿ ತೆರೆಯಬೇಕೆಂಬುದಾಗಿ ದೇವರು ತೀರ್ಮಾನಿಸಿದ್ದಾರೆ ಅಷ್ಟೇನೆ. ಎಲ್ಲಾ ಕತ್ತೆಯು ಏನ್ ಮಾಡೋದಿಲ್ಲ, ಬಾಯಿ ತೆರೆಯುವುದಿಲ್ಲ. ಕೆಲವು ಸಮಯದಲ್ಲಿ ಒಂದು ಕತ್ತೆ ಏನ್ ಮಾಡುತ್ತದೆ? ಬಾಯಿ ತೆರೆಯುತ್ತದೆ. ಆದ್ದರಿಂದ ಕತ್ತೆ ಅಂದ್ಕೊಳ್ಬಾರ್ದು, ಬೇರೆ ಕತ್ತೆಗಳಿಗಿಂತ ನಾನು ಎಷ್ಟು ದೊಡ್ಡ ಕತ್ತೆ ಎಂಬುದಾಗಿ. ಆ ರೀತಿ ಅಂದ ಕೂಡಲೇ ಬಿಳಾಮನು ಹೊಡೆಯುತ್ತಾನೆ, ಚಚ್ಚಿ ಬಿಸಾಕ್ತಾನೆ. ದೇವರು ಯೆರೂಸಲೇಮಿನೊಳಗೆ ಕತ್ತೆಯ ಮೇಲೆ ಬರುತ್ತಾರೆ ನೋಡಿ. ಅವರು ಒಳಗೆ ಬರುವಾಗ ಹಾಗೆ ಜನರೆಲ್ಲ ತಮ್ಮ ಹೊದಿಕೆಗಳನ್ನು ಕೆಳಗೆ ಹಾಸಿ ಗರಿಗಳನ್ನು ಹಾಕಿದ ಕೂಡಲೇ ಕತ್ತೆ ಏನಂದುಕೊಳ್ಳುತ್ತದೆ? ಬೇರೆ ಕತ್ತೆಗಳಿಗೆ ಇಲ್ಲದೇನುವಂತ ಮಹಿಮೆ ನನಗೆ ಸಿಕ್ಕಿದೆ, ನನಗೆ ಬಟ್ಟೆಯಲ್ಲಿ ಹಾಸಿದ್ದಾರೆ ಹೇಗೆ ಎಂಬುದಾಗಿ. ಒಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೇಲೆ ಒಬ್ಬರು ಕೂತಿದ್ದಾರೆ, ಅವರು ಕೆಳಗೆ ಇಳಿದ್ರು ಅಂದ್ರೆ ಕತ್ತೆ ಕೂಡ ಕತ್ತೆಗೆ ಮರ್ಯಾದೆ ಕೊಡುವುದಿಲ್ಲ. ಯೋಚನೆ ಮಾಡಿ ನೋಡಿ, ಆನಂತರವಾಗಿ ಕತ್ತೆ ಏನಾಯಿತು ಎಂಬುದಾಗಿ. ಒಂದು ಕಡೆ ಇರುವುದಿಲ್ಲ. ಮೇಲೆ ಕೂತಿರುವಂತ ಯೇಸು ಕ್ರಿಸ್ತನಿಗೆ ಮರ್ಯಾದೆ, ಕೂತಿರುವಂತ ಕತ್ತೆಗೆ ಅಲ್ಲ. ಅವರು ಕೂತಿರುವ ತನಕ ಕತ್ತೆಗೆ ಮರ್ಯಾದೆ ಇರುತ್ತದೆ. ಹಾಗಾದ್ರೆ ಕತ್ತೆ ಏನಂದುಕೊಳ್ಳಬೇಕು ಗೊತ್ತಾ? ಈ ಯೇಸು ಕ್ರಿಸ್ತನು ಕೆಳಗೆ ಇಳಿಯದಂತೆ ನಾನು ಭದ್ರವಾಗಿ ನೋಡಿಕೊಳ್ಳಬೇಕು. ಅವರು ಕೋಪದಿಂದ ಕೆಳಗೆ ಇಳಿದ್ರು ಅಂದ್ರೆ ಕತ್ತೆ ಅಂತ ಯಾರು ಕೂಡ ಮರ್ಯಾದೆ ಕೊಡುವುದಿಲ್ಲ. ಹಾಗಾದ್ರೆ ದೇವರು ನಿಮ್ಮನ್ನು ಯಾಕೆ ಚೂಸ್ ಮಾಡಿದ್ದಾರೆ, ಯಾಕೆ ಕೃಪೆಯಿಂದ ಇದ್ದಾರೆ ಎನ್ನುವಂಥದ್ದು ಬೇರೆ. ಆದರೆ ಕರ್ತನು ನಿನಗೆ ಅರ್ಥ ಮಾಡಿಸಿದ್ದಾರೆ, ಆತನ ಸ್ವರ ನಿಮಗೆ ಕೇಳಿಸುತ್ತಾ ಇದೆ ಅಂದ್ರೆ ಯು ಆರ್ ಗಾಡ್ಸ್ ಚೂಸನ್ ಒನ್. ಆ ರೀತಿಯಾಗಿ ನಾವು ತೆಗೆದುಕೊಳ್ಳಬೇಕು. ದೇವರೇ, ನೀವು ನನಗೆ ಏನ್ ಮಾಡಿದ್ದೀರಾ? ನನ್ನನ್ನು ನೀವು ಆರಿಸಿಕೊಂಡಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ಹೇಳಿ ನಾವು ಹೋಗಬೇಕು. ಬಿಟ್ರೆ ದೇವರು ನನಗೆ ತಿಳಿಸಿದ್ದಾರೆ ಎಂಬುದಾಗಿ ಹೆಮ್ಮೆ ಬರಬಾರದು, ನನಗೆ ಈ ವಾಕ್ಯದ ಅರ್ಥ ಗೊತ್ತಾಯಿತು ಎಂಬುದಾಗಿ ಹೆಮ್ಮೆ ಬರಬಾರದು. ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ. ಓದಿರಿ ವಿಮೋಚನ ಕಾಂಡ ಪುಸ್ತಕ 19ನೇ ಅಧ್ಯಾಯ 16ನೇ ವಾಕ್ಯದಿಂದ 19ನೇ ವಾಕ್ಯದ ತನಕ ಓದಿರಿ. 3ನೆಯ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿಯು ಉಂಟಾಗಲು ಪಾಳೆಯದಲ್ಲಿದ್ದ ಜನರೆಲ್ಲರೂ ನಡುಗಿದರು. ಯಾವ ಶಬ್ದ ಅಂತೆ? ತುತ್ತೂರಿಯ ಮಹಾಧ್ವನಿ. ಒಂದು 3 ವಿಧವಾದಂಥ ಶಬ್ದ ಅಲ್ಲಿದೆ ನೋಡಿರಿ. ಗುಡುಗು, ಮಿಂಚು, ಆಮೇಲೆ ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿ ಎಂಬುದಾಗಿ ಇದೆ. ಗುಡುಗು, ಮಿಂಚು, ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿ ಈ ರೀತಿಯಾಗೆಲ್ಲ ಇದೆ ಅಲ್ವಾ? ಆಕ್ಚುಲ್ ಆಗಿ ಇದೆಲ್ಲ ನಾರ್ಮಲ್. ನಿಮಗೆ ಗುಡುಗು ಬರುವಂಥದ್ದು ಕೇಳಿಸುತ್ತದಾ?
ಮಳೆ ಬರುವಾಗ ಕೇಳಿಸುತ್ತದೆ ತಾನೆ? ಮಿಂಚು ಕೇಳಿಸುತ್ತದಾ? ನೋಡಿದ್ದೀರಾ ಮಿಂಚನ್ನು? ನೋಡುತ್ತೀರಾ? ಆಕ್ಚುಲ್ ಆಗಿ ಇದರ ಹಿಂದೆ ಪರಲೋಕಕ್ಕೆ ಒಂದು ಯೋಜನೆ ಇದೆ. ನಮಗೆ ಅದು ಗುಡುಗು ಮಿಂಚಾಗಿದೆ ಅಲ್ವಾ? ನಾನು ಆ ವಾಕ್ಯವನ್ನು ಹೇಳುತ್ತೇನೆ, ಓದಿರಿ, ಆಗ ನಿಮಗೆ ಇದು ಅರ್ಥವಾಗುತ್ತದೆ. ಪ್ರಕಟಣೆಯ ಪುಸ್ತಕ 19ನೇ ಅಧ್ಯಾಯ 6ನೇ ವಾಕ್ಯ ಓದಿರಿ. ತರುವಾಯ ಜನರು ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲ ಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದನು. ಅದು, ಹಲ್ಲೆಲೂಯ, ಸರ್ವಶಕ್ತನಾಗಿರೋ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಕರ್ತನ ಶಬ್ದ ಮೊದಲು ಹೇಗಿದೆ ಅಂತೆ? ದೊಡ್ಡ ಗುಂಪಿನ ಶಬ್ದದಂತೆಯೂ. ಎರಡನೆಯದಾಗಿ ಹೇಗಿದೆ ಅಂತೆ? ಜಲಪ್ರವಾಹದ ಘೋಷದಂತೆಯೂ. ಜಲಪ್ರವಾಹದ ಘೋಷ ಅಂದರೆ ಈ ಸುನಾಮಿ ಎಲ್ಲ ಬರುವಾಗ ಒಂದು ಸೌಂಡ್ ಬರುತ್ತದೆ ನೋಡಿ, ಗಾಳಿ ಬೀಸುವಾಗ ಆ ರೀತಿಯಾದ ಒಂದು ಶಬ್ದ. ಆನಂತರ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ, ಅದು ಒಂದು ಸೌಂಡ್. ಹಾಗಂದ್ರೆ ಈ ಒಂದೊಂದು ಸೌಂಡ್ಗೂ ಕೂಡ ಡಿಫರೆನ್ಸ್ ಇದೆಯಾ ಇಲ್ವಾ? ಹಾಗಾದ್ರೆ ಆ ಸೌಂಡ್ನ ಹಿಂದೆ ಇರುವಂತಹ ದೇವರ ಶಬ್ದ, ಅದರಲ್ಲಿ ಅವ್ರು ಏನು ಹೇಳುವುದಕ್ಕೆ ಬರುತ್ತಾರೆ ಎಂಬುದಾಗಿ ನೋಡಬೇಕು. ಕರ್ತನ ಶಬ್ದವು ಗುಡುಗು ಮಿಂಚಿನ ಹಾಗೆ ಇತ್ತು. ಒಂದು ಗುಂಪಿನ ಜನರಿಗೆ ಅದು ಹೇಗೆ ಇತ್ತು? ಗುಡುಗಿನ ಶಬ್ದದಂತೆ. ಆದರೆ ಒಬ್ಬನಿಗೆ ಆ ಗುಡುಗಿನ ಶಬ್ದದ ಹಿಂದೆ ಇರುವಂತಹ ದೇವರ ಯೋಜನೆ, ಅವ್ರು ಮಾತನಾಡುವಂಥದ್ದು ಇವನಿಗೆ ಅರ್ಥವಾಗುತ್ತದೆ. ಅವರಿಗೆ ಹೇಗಿದೆ? ಗುಡುಗಿನ ಶಬ್ದದಂತೆ. ಅಲ್ಲಿ ಗುಡುಗು ಶಬ್ದವಾಗ್ತಿದೆ, ಅದು ಗುಡುಗಿನ ಶಬ್ದದ ಹಾಗೆ ನಮಗೆ ಅನ್ನಿಸುತ್ತದೆ. ಬರೆಯುತ್ತಾರೆ ಗುಡುಗಿನ ಶಬ್ದದಂತೆ. ಆದರೆ ಆ ಶಬ್ದ ಉಂಟಾಗುವಾಗ ಅವನಿಗೇನು ಅರ್ಥ ಆಗ್ತಿದೆ? ಅದರ ಒಳಗಿಂದ ಇನ್ನೊಂದು ಶಬ್ದ ಬರ್ತಾ ಇದೆ. ಕೂಡಲೇ ಯೋಹಾನನ್ ಏನ್ ಮಾಡ್ಬೇಕಂದ್ಕೊಂಡ್ರು? ಅದನ್ನು ಬರೆಯಬೇಕೆಂದು ಅಂದುಕೊಂಡ್ರು. ದೇವರು ಹೇಳುತ್ತಾರೆ, ಬರೆಯುವುದು ಬೇಡ, ಅದನ್ನು ಮುದ್ರೆ ಹಾಕು. ಇದನ್ನೇ ನಿಮಗೆ ಹೇಳಿದೆ. ಲೋಕದವರಿಗೆ ಆ ಶಬ್ದವು ಗುಡುಗಿನ ಶಬ್ದದಂತೆ ಇರುತ್ತದೆ. ಈಗಲೂ ಹೇಳುತ್ತೇನೆ, ನಾನು ಮಳೆ ಬರುವಾಗ ಗುಡುಗಿನ ಶಬ್ದ ಹೇಳುತ್ತಿಲ್ಲ. ದೇವರ ವಾಕ್ಯ, ಕರ್ತನ ವಾಕ್ಯವು ಲೋಕದ ಪ್ರಕಾರವಾಗಿ ಗುಡುಗಿನ ಶಬ್ದದಂತೆ ಇರುತ್ತದೆ. ಯಾಕಂದ್ರೆ ಅದು ಅವ್ರಿಗೆ ಅರ್ಥ ಆಗಲ್ಲ. ಆದರೆ ನಿಮಗೂ ನನಗೂ ಅದು ಅರ್ಥವಾಗಬೇಕು. ಅದಕ್ಕೆ ಅದರ ಒಳಗೆ ಇರುವಂತ ಅರ್ಥ ನಮಗೆ ಅರ್ಥವಾಗಬೇಕು. ಇದೇ ಆತ್ಮಿಕ ಜೀವಿತದಲ್ಲಿ ಮುಂದಿನ ಹಂತದ ಬೆಳವಣಿಗೆ. ನಿಮ್ಮ ಕಿವಿ ಕೇಳಿಸಬೇಕು ಅಂದ್ರೆ ಬರೀ ಕರ್ತನು ಮಾತನಾಡುವುದು ಕೇಳುವುದು ಎನ್ನುವಂಥದ್ದು ಸಾಧಾರಣವಾದ ವಿಷಯವಲ್ಲ. ಇದು ಇನ್ನೂ ಒಂದು ಹಂತ ಮೇಲೆ ಹೋಗುತ್ತದೆ. ಹಾಗಾದ್ರೆ ಅದು ಹೋಗುವಾಗ ಲೋಕಕ್ಕೆ ಅದು ಗುಡುಗಿನ ಶಬ್ದದಂತೆ ಇರುತ್ತದೆ, ಬೇರೆಯವರಿಗೆ ಅದು ದಡ 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 ಅಂತ ಇರುತ್ತದೆ. ಆದರೆ ಅದರ ಹಿಂದೆ ಅದರಲ್ಲಿ ಏನಿರುತ್ತದೆ? ದೇವರ ಒಂದು ಮೆಸೇಜ್ ಇರುತ್ತದೆ. ಆ ಮೆಸೇಜ್ ಅನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ನೀವು ನಾನು ಬರಬೇಕು. ಆ ಆತ್ಮಿಕ ಬೆಳವಣಿಗೆಗೆ ಬರುವಾಗ ಕರ್ತನು ಇನ್ನು ಅನೇಕ ಕಾರ್ಯಗಳನ್ನು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತಿದೆಯಾ? ಕೆಲವು ಸಮಯದಲ್ಲಿ ಏನ್ ಮಾಡುತ್ತಾರೆ ಅಂದ್ರೆ, ಇವ್ರು ಇರುತ್ತಾರೆ ನೋಡಿರಿ, ಗುಪ್ತಚಾರ ಇಲಾಖೆಯಲ್ಲಿ ಇರುವಂತವ್ರು. ನಾನು ಕೇಳಲ್ಪಟ್ಟೆ ಅಷ್ಟೇನೆ. ಅವರು ಹೇಳುತ್ತಾರೆ, ಅವರು ಮಾತನಾಡುವಾಗ ಇನ್ನೊಬ್ಬ ಅಧಿಕಾರಿಯೊಂದಿಗೆ ಮಾತನಾಡುತ್ತಾರೆ ಫೋನಲ್ಲಿ. ಅದೇನೆನ್ನುತ್ತಾರೆ, ವಾಕಿ ಟಾಕಿ, ಇದ್ರಲ್ಲೆಲ್ಲ ಮಾತನಾಡುತ್ತಾರೆ. ಅವರು ಮಾತನಾಡುವಾಗ ನಡುವೆ ಯಾರಾದರೂ ಹೋದ್ರಂದ್ರೆ ಅವ್ರಿಗೆ ಅದೇನಾಗಬಾರದು, ಅರ್ಥವಾಗಬಾರದು ಎಂಬುದಾಗಿ ಇವರು ಸಂಖ್ಯಾ ಭಾಷೆಯಲ್ಲಿ ಮಾತನಾಡುತ್ತಾರೆ. ಆ ಭಾಷೆಯು ಏನಾಗುತ್ತದೆ ಎಂಬುದಾಗಿ ನೋಡುವುದಾದರೆ ಕೇಳುವಂಥವರಿಗೆ ಮಾತ್ರ ಅರ್ಥವಾಗುತ್ತದೆ. ನಡುವೆ ಯಾರೇ ಕ್ರಾಸ್ ಮಾಡಿದ್ರು ಕೂಡ ಆ ಭಾಷೆ ಅವ್ರಿಗೆ ಏನಾಗಲ್ಲ, ಅರ್ಥವಾಗಲ್ಲ. ಅಲ್ಲಿ ಮಾತನಾಡುವವರು ಹಾಗೆ ಕೇಳುವವರ ನಡುವೆ ಒಂದು ಕೋಡ್ ಇರುತ್ತದೆ. ಅದು ಮಾತನಾಡುವವರಿಗೂ ಅರ್ಥವಾಗುತ್ತದೆ, ಕೇಳುವವರಿಗೂ ಅರ್ಥವಾಗುತ್ತದೆ. ಆದರೆ ನಡುವೆ ಇರುವವರಿಗೆ ಏನಾಗಲ್ಲ, ಅರ್ಥವಾಗಲ್ಲ. ಅದೇ ರೀತಿಯಾಗಿ ದೇವರು ಮಾತನಾಡುವಂಥದ್ದು ನಿಮಗೆ ಮಾತ್ರ ಅರ್ಥವಾಗುತ್ತದೆ. ಅದರ ಒಳಗೆ ಇರುವಂಥ ಆತ್ಮಿಕವಾದ ಸತ್ಯ ಗೊತ್ತಾಗುತ್ತದೆ, ಆಳವಾದ ಕಾರ್ಯ ಗೊತ್ತಾಗುತ್ತದೆ, ದರ್ಶನ ಗೊತ್ತಾಗುತ್ತದೆ. ಆದರೆ ಅದು ಬೇರೆಯವರಿಗೆ ಅರ್ಥವಾಗುವುದಿಲ್ಲ. ಆ ರೀತಿಯಾಗಿ ಕೇಳಿ ಅದನ್ನು ಬರೆಯುವಷ್ಟರ ಮಟ್ಟಿಗೆ ನೀವು ನಾನು ಬೆಳೆಯುವವರಾಗಿರಬೇಕು. ಆ ಬೆಳವಣಿಗೆ ಇದೆ ನೋಡಿದ್ರೆ, ಅದೇ ಬಹಳ ಇಂಪಾರ್ಟೆಂಟ್. ನಾನು ವಾಕ್ಯವನ್ನು ಓದುವಾಗ ದೇವರು ಹೇಳಿದ್ರು, ಈಗ ಸತ್ಯವೇದದಲ್ಲಿ ಸಾಮ್ಯವಾಗಿ ಮಾತನಾಡುತ್ತಾರೆ, ದರ್ಶನವಾಗಿ ಮಾತನಾಡುತ್ತಾರೆ. 7 ಕೊಂಬುಗಳು 10 ತಲೆಗಳು. ನಾರ್ಮಲ್ ಆಗಿ ಈಗ ಓದುವಾಗ 7 ಕೊಂಬುಗಳು 10 ತಲೆಗಳು. ಈಗ ದಾನಿಯೇಲನ ಪುಸ್ತಕ 8ನೇ ಅಧ್ಯಾಯದಲ್ಲಿ 2 ಕೊಂಬಿನ ಟಗರು 1 ಕೊಂಬಿನ ಟಗರು ಎಂಬುದಾಗಿ ಇದೆ. ನೋಡುವುದಕ್ಕೆ ಅದು 2 ಕೊಂಬಿರುವಂತ ಟಗರು, ಇದು 1 ಕೊಂಬು ಇರುವಂತ ಟಗರು. ಈಗ ಅದಕ್ಕೆ ವಿವರವನ್ನು ದೇವರು ಕೊಟ್ಟಿದ್ದಾರೆ. ಒಳಗೆ ಹೋದ್ರೆ ಅರ್ಥ ಮಾಡ್ಕೊಳ್ಬಹುದು. ಕೊಂಬು ಅಂದ್ರೆ ಅರಸನು. ಕೊಂಬು ಅಂದ್ರೆ ಏನರ್ಥ? ಅರಸನು. ಟಗರು ಅಂದ್ರೆ ಏನು? ಒಂದು ಆಡಳಿತ, ಒಂದು ಗವರ್ನಮೆಂಟ್. ಹಾಗಾದ್ರೆ ಅವ್ರು ಹೇಳುತ್ತಾರೆ, 2 ಕೊಂಬಿರುವಂತ, 2 ಅರಸರಿರುವಂತ ಒಂದು ರಾಜ್ಯ ಅದು. 2 ಕೊಂಬು ಅಂದ್ರೆ ಏನು? ಮೇದ್ಯ ಪಾರಸ್ಯರು. ರಾಜ್ಯ ಅಂದ್ರೆ ಏನು? ಆ ಮೇದ್ಯ ಪಾರಸ್ಯ ರಾಜ್ಯ. ಅದರಲ್ಲಿ 2 ರಾಜರು ಬರುತ್ತಾರೆ. ಇದೇ ಅದಕ್ಕೆ ಅರ್ಥ. ಇದು ದರ್ಶನ. ಅದು ಏನಾಗಿದೆ? ಅರ್ಥವಾಗಿದೆ. ಈಗ ಅದರ ಅರ್ಥ ದಾನಿಯೇಲನಿಗೆ ಅರ್ಥವಾಗುತ್ತದೆ. ಕೆಲವು ಸಮಯದಲ್ಲಿ ಅರ್ಥವಾಗ್ಲಿಲ್ಲ. ದಾನಿಯೇಲನಿಗೆ ಏನಾಗ್ಲಿಲ್ಲ? ಅರ್ಥವಾಗ್ಲಿಲ್ಲ. ಈಗ ದಾನಿಯೇಲನಿಗೆ ಏನಾಗ್ಲಿಲ್ಲ? ದರ್ಶನ ಗೊತ್ತಾಯಿತು, ಆದ್ರೆ ಏನಾಗ್ಲಿಲ್ಲ? ಅರ್ಥವಾಗ್ಲಿಲ್ಲ. ಈಗ ಅವರಿಗೆ ಇದೇನಿದು ನನಗೆ ಅರ್ಥವಾಗ್ಲಿಲ್ಲ ಎಂದು ಹೇಳುತ್ತಾರೆ. ಈಗ ಮುಂದಿನ ವಾಕ್ಯದಲ್ಲಿ ಒಬ್ಬ ದೂತ ಬಂದು ಏನ್ ಮಾಡುತ್ತಾನೆ? ಒಂದು ಅರ್ಥವನ್ನು ಕೊಡುತ್ತಾನೆ ಎಂಬುದಾಗಿ ಇದೆ. ಒಬ್ಬ ದೂತ ಬಂದು ಏನ್ ಮಾಡುತ್ತಾನೆ? ಒಂದು ಅರ್ಥ ಕೊಡುತ್ತಾನೆ. ಇವರಿಗೆ ಈಗ ದರ್ಶನ ಗೊತ್ತಾಗಿದೆ, ಆದ್ರೆ ಅದರ ಅರ್ಥ ಗೊತ್ತಿಲ್ಲ. ಕೆಲವು ಸಮಯದಲ್ಲಿ ದೇವರು ಮಾತನಾಡುತ್ತಾರೆ, ಅದು ಅರ್ಥವಾಗುವುದಿಲ್ಲ. ಈಗ
ಬೆಲ್ಶಾಚಾರನಿಗೆ ಬರೆಯುತ್ತಾರೆ, ಗೋಡೆಯಲ್ಲಿ ಮೇನೆ ಮೇನೆ ಟೆಕ್ಕಲ್ ಪಾರ್ಸಿನೆಂದು. ಅದು ಅವರಿಗೆ ಅರ್ಥವಾಯ್ತಾ ಇಲ್ವಾ? ಬೆಲ್ಶಾಚಾರನಿಗೆ ಅರ್ಥವಾಯ್ತಾ ಇಲ್ವಾ? ಅರ್ಥವಾಗ್ಲಿಲ್ಲ. ಏನ್ರಿ ಇದು ಬರ್ದಿದ್ದಾರೆ ಈ ರೀತಿ? ಈಗ ದಾನಿಯೇಲನಿಗೆ ತೋರಿಸಿದ್ದು ಅರ್ಥವಾಗ್ಲಿಲ್ಲ, ಬೆಲ್ಶಾಚಾರನಿಗೆ ಬರೆದದ್ದು ಅರ್ಥವಾಗ್ಲಿಲ್ಲ. ಈಗ ತೋರಿಸಿದ್ದನ್ನು ವಿವರಿಸುವುದಕ್ಕೆ ಒಬ್ಬ ದೂತನ ಅವಶ್ಯವಾದ, ಬೆಲ್ಶಾಚಾರನಿಗೆ ಬರೆದದ್ದನ್ನು ವಿವರಿಸುವುದಕ್ಕೆ ಯಾರು ಅವಶ್ಯವಾಗಿದ್ದು? ದಾನಿಯೇಲನು ಬೇಕಾದನು. ಈಗ ನೆಬೂಕದ್ನೆಚ್ಚರನು ಒಂದನ್ನು ನೋಡುತ್ತಾರೆ, ಅದು ಅವರಿಗೆ ಅರ್ಥವಾಗಲಿಲ್ಲ. ಈಗ ಅದನ್ನು ವಿವರಿಸುವುದಕ್ಕೆ ಯಾರೊಬ್ಬರು ಬೇಕಾದರು. ಅದೇ ರೀತಿಯಾಗಿಯೇ ಗುಡುಗು, ಮಿಂಚು ಎನ್ನುವಂಥದ್ದು ದೇವರ ಚಿತ್ತವಾಗಿದೆ. ಕರ್ತನ ದರ್ಶನ. ಮಿಂಚು ಅಂದರೆ ನೋಡುತ್ತೀರಾ, ಗುಡುಗಿನ ಶಬ್ದ ಅಂದರೆ ಕೇಳುತ್ತೀರಾ. ಪ್ರಕಟಣೆಯ ಪುಸ್ತಕ 4ನೇ ಅಧ್ಯಾಯ 5ನೇ ವಾಕ್ಯ. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಹಾಗಾದರೆ ನೋಡಿರಿ, ಮಿಂಚುಗಳು ಮತ್ತು ಗುಡುಗುಗಳು. ಮಿಂಚುಗಳಂದರೆ ನೋಡುವಂಥದ್ದು. ಮಿಂಚು ಅಂದರೆ ಏನು ಮಾಡುತ್ತೇವೆ? ನೋಡುತ್ತೇವೆ. ಆದರೆ ಗುಡುಗು ಆದರೆ ಎರಡು ಒಂದೇ ವಿಷಯವೇ. ಎರಡು ಮೇಘಗಳು ಬರುತ್ತವೆ ಅಲ್ವಾ? ಎರಡು ಮೋಡಗಳು ಒಂದಕ್ಕೊಂದು ಗುದ್ದಿದ್ರೆ ಏನು ಬರುತ್ತದೆ? ಮಿಂಚು ಬರುತ್ತದೆ. ಆನಂತರ ಏನು ಬರುತ್ತದೆ? ನಮಗೆ ಮೊದಲು ಮಿಂಚು ಕಾಣಿಸುತ್ತದೆ, ಆನಂತರ ಗುಡುಗು ಕೇಳಿಸುತ್ತದೆ. ಯಾಕಂದ್ರೆ ಲೈಟ್ ರೇಸು ವೇಗವಾಗಿ ಟ್ರಾವೆಲ್ ಮಾಡುತ್ತದೆ. ಅದು ಗುದ್ದಿದ ಕೂಡಲೇ. ಹಾಗಾದ್ರೆ ಗುದ್ದುವುದೇನುವಂಥದ್ದು ಒಂದು ಸಂಭವ, ಅದರ ಪರಿಣಾಮ ಗುಡುಗು ಹಾಗೂ ಮಿಂಚು. ಹಾಗಾದರೆ ಕರ್ತನ ಚಿತ್ತವು ಬರುವಾಗ ದರ್ಶನ ಎನ್ನುವಂಥದ್ದು ಮಿಂಚು, ಕರ್ತನ ಶಬ್ದ ಎನ್ನುವಂಥದ್ದು ಪ್ರವಾದನೆ, ಎರಡು ಕೂಡ ಬರುತ್ತದೆ. ಈಗ ಮಿಂಚುಗಳನ್ನು ನೋಡಿದ ಕೂಡ ನಿಮಗೆ ಗೊತ್ತಾಗಬೇಕು, ಎರಡು ಮೇಘಗಳು ಗುದ್ದುತ್ತಿವೆ. ಆ ಶಬ್ದ ಬರುವಾಗ ನಿಮಗೆ ಗೊತ್ತಾಗಬೇಕು, ಆ ಎರಡು ಮೋಡಗಳು ಕೂಡ ಎಷ್ಟರ ಮಟ್ಟಿಗೆ ಗುದ್ದಾಡುತ್ತಿವೆ. ಅದು ಗುದ್ದುವಾಗ ಬರುವಂಥ ಶಬ್ದ. ಅದೇ ರೀತಿಯಾಗಿಯೇ ಕರ್ತನು ನಿಮ್ಮೊಂದಿಗೆ ಮಾತನಾಡುವಾಗ ಆತನ ದರ್ಶನಗಳು, ಪ್ರವಾದನೆಗಳು, ವಾಕ್ಯಗಳು ಬರುತ್ತವೆ. ಅದು ದರ್ಶನವಾಗಿ ಬರುತ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಅದರಿಂದ ಏನಿದೆ ಎಂಬುದಾಗಿ ನಿಮಗೆ ಗೊತ್ತಾಗಬೇಕು. ನಾನು ಹೇಳುವುದು ನಿಮಗೆ ಅರ್ಥವಾಗ್ತಿದೆಯಾ? ಒಂದೇ ವಿಷಯದಲ್ಲಿ ಎರಡು ಬರುತ್ತದೆ. ಮಿಂಚು ಬರುತ್ತದೆ, ಗುಡುಗು ಬರುತ್ತದೆ. ಮಿಂಚು ಎನ್ನುವಂಥದ್ದು ವಿಷನ್, ನೋಡುವಂಥದ್ದು. ಗುಡುಗು ಎನ್ನುವಂಥದ್ದು ಶಬ್ದ, ಕೇಳಿಸಿಕೊಳ್ಳುವಂಥದ್ದು. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು. ಈಗ ಗುಡುಗಿನ ಶಬ್ದ ಕೇಳಿಸುತ್ತದೆ ಯೋಹಾನನಿಗೆ, ಅದು ಅವರಿಗೆ ಅರ್ಥವಾಗುತ್ತದೆ. ನಮಗೆ ಅದು ಗುಡುಗಿನ ಶಬ್ದ, ಅದು ಅವರಿಗೆ ಅರ್ಥವಾಗುತ್ತಿದೆ. ಅದೇ ರೀತಿ ಕೆಲವರಿಗೆ ಅದು ಮಿಂಚು. ಯೇಸು ಕ್ರಿಸ್ತನು ಬರುವಾಗ ಆಕಾಶದಲ್ಲಿ ಏನು ಕಾಣಿಸುತ್ತದೆ? ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 27ನೇ ವಾಕ್ಯವನ್ನು ಓದಿರಿ. ಹೇಗೆ ಮಿಂಚು ಮೂಡಣದಲ್ಲಿ ಹುಟ್ಟಿ ಪಡುವಣದವರೆಗೂ ಕಾಣಿಸುತ್ತದೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆ ಇರುವುದು. ಅವರ ಪ್ರತ್ಯಕ್ಷತೆಯಲ್ಲಿ ಮಿಂಚು, ಗುಡುಗು ಎರಡೂ ಇದೆ ನೋಡಿ. ಮಿಂಚು ಎನ್ನುವಂಥದ್ದು ವಿಷನ್, ಗುಡುಗು ಎನ್ನುವಂಥದ್ದು ಶಬ್ದ. ಇದನ್ನೇ ಹೇಳುತ್ತೇನೆ, ಆ ಸಿಂಹಾಸನದಿಂದ ಗುಡುಗು ಹಾಗೂ ಮಿಂಚು. ಹಾಗಾದ್ರೆ ಆ ಮಿಂಚಿನ ಹಿಂದೆ ಇರುವಂತಹ ಆ ಸತ್ಯ ಏನು? ಯೇಸು ಕ್ರಿಸ್ತನ ಬಹಿರಂಗ ಬರುವಿಕೆ ಬರುತ್ತದೆ. ಗುಡುಗು ಎನ್ನುವಂಥದ್ದೇನು? ದೇವರ ಶಬ್ದ, ಅದರೊಂದಿಗೆ ಧ್ವನಿಸುತ್ತದೆ. ಈ ರೀತಿಯಾಗಿ ಒಂದೊಂದರ ಹಿಂದೆಯೂ ಕೂಡ ಏನಿದೆ? ದೇವರ ಅರ್ಥ, ದೇವರ ಚಿತ್ತ, ದೇವರ ದರ್ಶನ, ಯೋಜನೆ ಎಲ್ಲ ಇದೆ. ಇದನ್ನು ತಿಳುಕೊಳ್ಳುವಂತಹ ಹಂತಕ್ಕೆ ನೀವು ಬರುತ್ತೀರಾ ಅಲ್ವಾ? ಕೇಳುತ್ತೀರಾ ಅಲ್ವಾ? ಅದುವೇ ಕೇಳುವಂತಹ ಕಿವಿ. ಅವಾಗಲೇ ಆತ್ಮಿಕ ಕಿವಿ ಕೇಳುತ್ತಾ ಇದೆ ಎಂಬುದಾಗಿ ಅರ್ಥ. ಅನೇಕ ಸಮಯದಲ್ಲಿ ನಾವೇನೆಂದುಕೊಳ್ಳುತ್ತೇವೆ? ಆತ್ಮಿಕ ಕಿವಿ ಅಂದರೆ ಮೊದಲು ಕೇಳದೇ ಇರುವಂಥ ಕಿವಿ ಇದೆ ಚರ್ಚ್ನಲ್ಲಿ, ಎರಡನೆಯದಾಗಿ ಕೇಳಿದರೂ ಮಾಡದೇ ಇರುವಂಥ ಕಿವಿ ಇದೆ, ಮೂರನೆಯದಾಗಿ ದೇವರ ಚಿತ್ತವನ್ನು ಕೇಳುವಂಥ ಕಿವಿ ಇದೆ. ದೇವರ ಆತ್ಮನು ಮಾತನಾಡುತ್ತಾರೆ, ಕೇಳುತ್ತೇವೆ, ದೇವರ ಚಿತ್ತ ಗೊತ್ತಿದೆ. ಇದರೊಂದಿಗೆ ಚರ್ಚೆ ಏನಾಗುತ್ತದೆ? ಒಂದು ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿಯಾದ ಹಂತಕ್ಕೆ ಬರುತ್ತದೆ. ಹೌದು, ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ, ದೇವರು ಕೆಲವು ಕಾರ್ಯಗಳನ್ನು ಹೇಳಿಕೊಟ್ಟಿದ್ದಾರೆ, ನನಗೆ ಕೇಳಿಸಿತು, ದೇವರ ಆತ್ಮನು ನನ್ನೊಂದಿಗೆ ಮಾತನಾಡಿದ್ರು, ಒಳ್ಳೆಯದು, ಇಲ್ಲ ಎಂದು ಹೇಳುತ್ತಿಲ್ಲ. ಇದನ್ನು ಮೀರಿ ಇನ್ನೂ ಕೆಲವು ಕಾರ್ಯಗಳನ್ನು ನಿಮ್ಮ ಕಿವಿ ಕೇಳಬೇಕಾಗಿದೆ. ಯಾವುದನ್ನು ಕೇಳಬೇಕು ಗೊತ್ತಾ? ಪರಲೋಕದಲ್ಲಿರುವಂಥ ದೇವರ ಶಬ್ದವನ್ನು ಕೇಳಬೇಕು. ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆಂದು ಪ್ರಕಟಿಸಿರುವಂಥ ಕಾರ್ಯಗಳನ್ನು ಕೇಳಬೇಕು. ಮಿಂಚುಗಳು ಬರುತ್ತವೆ, ನೋಡಬೇಕು, ದರ್ಶನವನ್ನು ಕಾಣಬೇಕು. ಹಾಗೆ ಆತ್ಮೀಕ ಜೀವಿತದಲ್ಲಿ ಬೆಳೆಯುತ್ತಾ ಹೋಗಬೇಕು. ನೀವು ಸುಮ್ಮನೆ ಕೆಳಗೆ ಕೂತುಕೊಂಡು ಹಾಗೆ ತಿರುಗಾಡುತ್ತಾ ಇದ್ದೀರಾ ಅಂದರೆ, ಹಾಗೆ ಕೆಲವರನ್ನು ನೋಡುವುದಾದ್ರೆ ಭಾನುವಾರ ಸಭೆಗೆ ಬಂದು ಹೋಗುವುದರೊಂದಿಗೆ ಅವರ ಆತ್ಮಿಕ ಜವಾಬ್ದಾರಿ ಮುಗಿಯುತ್ತೆಂಬುದಾಗಿ ತೃಪ್ತಿಗೆ ಬರುತ್ತಾರೆ. ಇದೇ ರೀತಿಯಾಗಿ ಇನ್ನೂ ಕೂಡ ಶಬ್ದಗಳಿದೆ. ಇದೇ ರೀತಿಯಾಗಿ ಏನಿದೆ? ಇನ್ನೂ ಶಬ್ದವಿದೆ. ಅದೇನು ಶಬ್ದ ಗೊತ್ತಾ? ಪರಲೋಕದಲ್ಲಿರುವಂಥ ದೇವರ ಪ್ರಕಟಣೆ. ಇದು ಅವರ ಮಿನಿಸ್ಟ್ರಿಗೆ ಬೇಕಾದಂಥ ಪ್ರಕಟಣೆ. ಕೆಲವು ಸಮಯದಲ್ಲಿ ನಿಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದ ಪ್ರಕಟಣೆ. ನಿಮ್ಮ ಕಿವಿ ಕೇಳುತ್ತದೆ. ಇದನ್ನು ಮೀರಿ ಇನ್ನೊಂದು ಕೇಳಬೇಕು. ಯಾವುದು ಗೊತ್ತಾ? ಕರ್ತನ ರಹಸ್ಯ ಮೇಲೆ ಇದೆ. ಅದನ್ನು ದೇವರು ಯಾರ ಬಳಿ ಮಾತನಾಡಬೇಕೆಂಬುದಾಗಿ ನಿರ್ಣಯಿಸುತ್ತಾರೋ ಅವರ ಹತ್ರನೇ ಮಾತನಾಡುತ್ತಾರೆ. ಅವರ ಹೃದಯವನ್ನು ತೆರೆದು ಮಾತನಾಡುತ್ತಾರೆ. ಆ ಒಂದು ಹಂತಕ್ಕೆ ಸಭೆ ಹೋಗಬೇಕು. ನೀವು ನಾನು ಆ ಹಂತಕ್ಕೆ ಬರಬೇಕು. ಬರುವಾಗ ನೋಡುವುದಾದರೆ ನೀವು ನಾನು ಆತನ ಸ್ವರವನ್ನು ಕೇಳುವವರಾಗಿ ಮಾರ್ಪಡುತ್ತೇವೆ. ಆಗ ನಿಮಗೆ ಈ ಕೆಳಗೆ ಇರುವಂಥ ಶಬ್ದವು ದೊಡ್ಡದಾಗಿ ಅನ್ನಿಸುವುದೇ ಇಲ್ಲ. ಕೆಳಗೆ ಈಗ ನಿಮಗೆ ಒಂದು ಶಬ್ದ ಕೇಳಿಸುತ್ತದೆ ಅಲ್ವಾ? ಕೆಳಗೆ ಏನು ಕೇಳಿಸುತ್ತದೆ?
ಕೆಲಸಕ್ಕೆ ಹೋಗ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದೆಲ್ಲ ನಾವು ಮಾಡುತ್ತೇವೆ. ಆದರೆ ಅದು ನಮಗೆ ದೊಡ್ಡದಾಗಿರುವುದಿಲ್ಲ. ಅದ್ರ ಪಾಡಿಗೆ ಕ್ಯಾಶುಯಲ್ ಆಗಿ ಮಾಡ್ತೇವೆ. ದೇವದರ್ಶನ ಗೂಡಾರದಲ್ಲಿ ನೀವು ನೋಡುವುದಾದ್ರೆ ಪ್ರಾಕಾರದಲ್ಲಿ ಒಂದು ಯಜ್ಞವೇದಿ ಇರುತ್ತದೆ. ಯಜ್ಞವೇದಿಯ ಬಳಿಯಲ್ಲಿ ಕುರಿಗಳನ್ನು, ಪಾರಿವಾಳವನ್ನು ಎಲ್ಲವನ್ನು ಕೊಡುತ್ತಾರೆ. ಕತ್ತರಿಸುವಾಗ ಸೌಂಡ್ ಬರುತ್ತದಾ ಬರಲ್ವಾ? ಅದೆಲ್ಲ ಕಿರ್ಚುತ್ತಾ ಇಲ್ವಾ? ಎಲ್ಲ ಬರುತ್ತದೆ. ಈಗ ಯಾಜಕ ಸ್ಥಳದಿಂದ ಸ್ವಲ್ಪ ಒಳಗೆ ಹೋಗಿ ಪರಿಶುದ್ಧ ಸ್ಥಳದೊಳಗೆ ಹೋದ ಅಂದ್ರೆ ಈಗ ಏನಾಗುತ್ತದೆ ಅಂದ್ರೆ ಈ ಸೌಂಡ್ ಸ್ವಲ್ಪ ಕಡಿಮೆ ಆಗುತ್ತದೆ. ಸೌಂಡ್ ಈಗ ಏನಾಗುತ್ತದೆ? ಕಡಿಮೆ ಆಗುತ್ತದೆ. ಯಾಕಂದ್ರೆ ಈಗ ಅವ್ರು ಎಲ್ಲಿದ್ದಾರೆ? ಒಳಗೆ ಪರಿಶುದ್ಧ ಸ್ಥಳದಲ್ಲಿದ್ದಾರೆ. ಈಗ ಇನ್ನೂ ದಾಟಿ ಇವರು ಮಹಾಪರಿಶುದ್ಧ ಸ್ಥಳದೊಳಗೆ ಹೋದ್ರು ಅಂದ್ರೆ ಈ ಸೌಂಡ್ ಏನಾಗಲ್ಲ, ಕೇಳಿಸುವುದೇ ಇಲ್ಲ. ಹಾಗಾದ್ರೆ ಈಗ ಬಲಿಯನ್ನು ಅರ್ಪಿಸುತ್ತಿಲ್ಲ ಎಂದು ಅರ್ಥನಾ? ಅಲ್ಲಿ ಕೆಲಸಗಳು ನಡೆಯುತ್ತಾ ಇದೆ, ಅಲ್ಲಿ ತಾನಾಗಿ ಕೆಲಸ ನಡೆಯುತ್ತಾ ಇದೆ. ಆದರೆ ನೀವು ಹಾಗೂ ನಾನು ಆ ಶಬ್ದವನ್ನಲ್ಲ, ಮಹಾಪರಿಶುದ್ಧ ಸ್ಥಳದೊಳಗೆ ದೇವರ ಶಬ್ದವನ್ನು ಕೇಳುವುದಕ್ಕೆ ಹೋಗಿದ್ದೇವೆ. ಆದ್ರಿಂದ ನಾನು ಒಳಗೆ ಹೋಗಿದ್ದೇನೆ, ಇಲ್ಲಿ ಕೆಲಸ ನಡೆಯುವುದಿಲ್ಲ ಅಂದ್ರೆ ನಡೆಯುತ್ತೆ. ಮೋಶೆ ಜನರೊಂದಿಗೆ ಕೂತು ಶಬ್ದ ಕೇಳುತ್ತಿದ್ದಾರೆ. ಬೆಳಗಿನಿಂದ ಸಾಯಂಕಾಲದ ತನಕ ಏನ್ ಮಾಡುತ್ತಿದ್ದಾರೆ? ಸಮಸ್ಯೆ ಸಾಲ್ವ್ ಮಾಡುತ್ತಿದ್ದಾರೆ. ಇತ್ರೋ ಬರುತ್ತಾರೆ. ನಾನು ಅಂದುಕೊಳ್ಳುತ್ತೇನೆ ಇತ್ರೋವನ್ನು ದೇವರೇ ಕಳಿಸಿದ್ದಾರೆ, ಮೋಶೆ ಮಾವನನ್ನು. ಅವ್ರು ಬರುತ್ತಾರೆ, ಏನ್ ಮಾಡ್ತಾ ಇದೆ, ಈ ರೀತಿ ಮಾಡಿದ್ರೆ ಏನಾಗುತ್ತೆ? ನೀನು ಹೋಗು, ಮೊದಲು ವ್ಯಕ್ತಿಯನ್ನು ಫಿಕ್ಸ್ ಮಾಡು, ನೀನು ಹೋಗಿ ರೆಡಿ ಆಗು ಅನ್ನುತ್ತಾರೆ. ಈಗ ಹೋಗಿ ನೋಡಿ, ಇದಕ್ಕೆ ವ್ಯಕ್ತಿಯನ್ನು ಫಿಕ್ಸ್ ಮಾಡಿದ್ರು. ಇವರು 40 ದಿನ ಎಲ್ಲಿ ಹೋದ್ರು? ಬೆಟ್ಟದ ಮೇಲೆ ಹೋದ್ರು. ಇವರು ಬೆಟ್ಟದ ಮೇಲೆ ಹೋದ್ರು, ಸರಿನಾ? ಇವರು ಬೆಟ್ಟದ ಮೇಲೆ ಹೋದ್ರು. ಇವರು ಈಗ ಬೆಟ್ಟದ ಮೇಲೆ ಹೋದ ನಂತರ ಕೆಳಗೆ ಕೆಲಸ ನಡೀತದಾ ಇಲ್ವಾ? ನಡೆಯುತ್ತಾ ಇಲ್ವಾ? ನಡೆಯುತ್ತೆ. ಯಾಕಂದ್ರೆ ಕೆಳಗಿನ ಕೆಲಸವನ್ನು ದೇವರೇ ನೋಡಿಕೊಳ್ಳುತ್ತಾರೆ. ಹಾಗಾದ್ರೆ ಮೋಶೆ ಜನರಿಗೆ ಬಂದು ಬೋಧಿಸಬೇಕಾಗಿರೋದು ಎಂಬುದಾಗಿ ಒಂದಿದೆ. ಅದಕ್ಕೆ ಮೋಶೆ ದೇವರ ಶಬ್ದ ಕೇಳಬೇಕಾಗಿದೆ. ಕೂಡಲೇ ನಾವೇನೆಂದುಕೊಳ್ಳುತ್ತೇವೆ ಗೊತ್ತಾ? ದೇವರೊಂದಿಗೆ ನಾವು ಬಹಳ ಓದ್ವಿ ಅಂದ್ರೆ ಇಲ್ಲಿ ಯಾರು ನೋಡೋದು? ಪ್ರಾರ್ಥನೆ, ಸತ್ಯವೇದ ಅಧ್ಯಯನ ಅಂದ್ರೆ ಕುಟುಂಬ ಯಾರು ನೋಡೋದು? ನಾನು ಹೇಳುತ್ತೇನೆ, ನೀವು ಮಾಡಬೇಕಾದ ಕೆಲಸವನ್ನು ಮಾಡಿ, ದೇವರಿಗೆ ಕೊಡಬೇಕಾದ ಸಮಯವನ್ನು ದೇವರಿಗೆ ಕೊಡಿ. ಕರ್ತನ ಬಳಿ ಕಾನ್ಸಂಟ್ರೇಟ್ ಮಾಡಿ. ಎಷ್ಟು ದೇವರ ಸಮ್ಮುಖದಲ್ಲಿ ಕಾದಿರುವುದಕ್ಕೆ ಸಾಧ್ಯವೋ ಕಾದಿರಿ. ಇದೆಲ್ಲವನ್ನು ದೇವರು ತಾನಾಗಿ ನಡೆಸುತ್ತಾರೆ. ಕರ್ತನು ಮಾಡುತ್ತಾರೆ, ನಡೆಯುತ್ತದೆ. ಕೆಲವು ಸಮಯದಲ್ಲಿ ನಾವೇನೆಂದುಕೊಳ್ಳುತ್ತೇವೆ ಗೊತ್ತಾ? ಅಲ್ಲೋದ್ರೆ ಏನಾಗುತ್ತದೆ, ಏನ್ ಮಾಡುತ್ತಾರೆ ಎಂಬುದಾಗಿ ಯೋಚನೆ ಮಾಡ್ತೇವೆ. ಅದು ಕರ್ತನ ಶಬ್ದವನ್ನು ಕೇಳದಂತೆ ತಡೆಯುತ್ತಾ ಇರುತ್ತದೆ. ನೀವು ಆ ಸ್ಥಳಕ್ಕೆ ಹೋಗಿರಿ, ದೇವರ ಶಬ್ದವು ಕೇಳಿಸುತ್ತದೆ. ಇದನ್ನು ದೇವರು ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ. ಅನೇಕ ಸಮಯದಲ್ಲಿ ನಾವೇ ದೇವರ ಶಬ್ದವನ್ನು ಕೇಳುವುದಕ್ಕೆ ತಡೆಯಾಗಿದ್ದೇವೆ. ನೆವ ಹೇಳುತ್ತಲೇ ಇರುತ್ತೇವೆ, ಕೆಲಸ ರೀ, ಮನೆಯಲ್ಲಿ ಕೆಲಸ, ಅಲ್ಲಿ ಕೆಲಸ, ಇಲ್ಲಿ ಕೆಲಸ. ಅದು ಕೇಳಲು ಚೆನ್ನಾಗಿದೆ. ನೀವು ತೀರ್ಮಾನ ಮಾಡಿ, ನಿಮಗೆ ಎಲ್ಲವನ್ನು ಒದಗಿಸಿಕೊಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಕೆಲವರು ತೀರ್ಮಾನ ಮಾಡುವುದಿಲ್ಲ, ಮೊದಲು ಒದಗಿಸಿಕೊಡಲಿ ಆಮೇಲೆ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಎನ್ನುತ್ತಾರೆ. ದೇವರು ಹೇಳುತ್ತಾರೆ, ಮೊದಲು ನೀನು ಕಾನಾನ್ಗೆ ಹೋಗು, ಆನಂತರ ಈಸಾಕನನ್ನು ಕೊಡುತ್ತೇನೆ ಎಂದು. ಇವನು ಹೇಳುತ್ತಾನೆ, ಈಸಾಕನನ್ನು ಕೊಡಿ, ಆನಂತರ ನಾನು ಕಾನಾನ್ಗೆ ಹೋಗುತ್ತೇನೆ. ಆಮೇಲೆ ಗುರುತನ್ನು ಕೇಳುತ್ತಾನೆ, ದೇವರೇ ನೀವು ಈಸಾಕನನ್ನು ಕೊಡುವುದಾದರೆ ನಾನು ಕಾನಾನ್ಗೆ ಹೋಗುತ್ತೇನೆ. ದೇವರು ಹೇಳುತ್ತಾರೆ, ಯಾವತ್ತೂ ಕೊಡುವುದಿಲ್ಲ, ಒಂದು ದಿನವೂ ಬರುವುದಿಲ್ಲ, ನೀನು ಮರ್ಯಾದೆಯಿಂದ ಕಾನಾನ್ಗೆ ಹೋಗು. ಅಬ್ರಹಾಮನನ್ನು ಯಾಕೆ ದೇವರು ಮೆಚ್ಚುತ್ತಾರೆ ಅಂದ್ರೆ ಅವನು ಯಾವ ಗುರುತನ್ನು ಕೇಳುವುದಿಲ್ಲ, ಹೊರಟು ಹೋಗುತ್ತಾ ಇರ್ತಾನೆ. ಹೋಗು ಅಂದ್ರೆ ಹೋಗುತ್ತಾನೆ, ಬಾ ಅಂದ್ರೆ ಬರುತ್ತಾನೆ. ಅದೇ ಅದರ ಆಶೀರ್ವಾದ. ನೀವು ದೇವರ ಶಬ್ದವನ್ನು ಕೇಳುವವರಾಗಿ ಮಾರ್ಪಡಬೇಕು ಅಂದ್ರೆ ಸ್ವಲ್ಪ ದೇವರ ಸಮ್ಮುಖದಲ್ಲಿ ಹೋಗಿ ಕೂತುಕೊಳ್ಳಿರಿ. ಅವ್ರು ಏನು ಹೇಳುತ್ತಾರೆ ಎಂಬುದಾಗಿ ಕೇಳಿ ಅದಕ್ಕೆ ಮುಖ್ಯತ್ವ ಕೊಡಿರಿ. ಇಲ್ಲಿ ಎಲ್ಲ ತಾನಾಗಿ ನಡೆಯುತ್ತದೆ. ಅವರು ಕೈ ಬಿಡುವಂತಹ ದೇವರು ಅಲ್ಲ, ಅವರು ನಿಮ್ಮನ್ನು ನಡೆಸುತ್ತಾರೆ. ಅವರಿಗೆ ಗೊತ್ತು, ಅಂಡ ಸರಾಸರವನ್ನೇ ನಡೆಸುವಂತವರು ನಿಮ್ಮ ಕುಟುಂಬವನ್ನು ನಡೆಸೋದಿಲ್ವಾ? ಸಾವಿರಾರು ನಕ್ಷತ್ರಗಳು ಆಯಾ ಟ್ರ್ಯಾಕ್ ಅಲ್ಲಿ ಕರೆಕ್ಟಾಗಿ ಸುತ್ತುತ್ತಾ ಬರುತ್ತಿವೆ. ಸೂರ್ಯ, ಚಂದ್ರ ಎಲ್ಲ ಸುತ್ತುತ್ತಾ ಇದೆ. ನಿಮ್ಮ ಕುಟುಂಬ ಸುತ್ತೋದಿಲ್ವಾ? ಇವರೇನೋ ಮಗನನ್ನು ಬೆಳೆಸುವುದು ನೋಡುವುದಾದರೆ ಏನೋ ಅಲೆಕ್ಸಾಂಡರ್ ಯುದ್ಧಕ್ಕೆ ಹೋಗುವ ಹಾಗೆ ದೇವರ ಹತ್ರ ಸಾವಿರಾರು ಗುರುತನ್ನು ಕೇಳೋದು. ಮಳೆ ಬೀಳಬೇಕು, ಮಳೆ ಬೀಳಬಾರದು. ಆ ರೀತಿಯಾಗಿ ಎಲ್ಲಾ ವಿಷಯದಲ್ಲೂ ಕೂಡ ದೇವರ ಹತ್ರ ಗುರುತನ್ನು ಕೇಳುವುದು. ಹೋಗಪ್ಪ, ಹೋಗಿ ದೇವರ ಸಮ್ಮುಖದಲ್ಲಿ ಕೂತುಕೋ, ದೇವರ ಶಬ್ದವನ್ನು ಕೇಳುವುದಕ್ಕೆ ಆರಂಭಿಸು. ದೇವರು ನಿನಗೆ ಇದನ್ನು ನಡೆಸಿಕೊಡುತ್ತಾರೆ. ನೀನು ಇದನ್ನು ನೋಡುತ್ತಾ ಇದ್ದು ಇದರ ಕುರಿತಾಗಿ ಯೋಚನೆ ಮಾಡುತ್ತಲೇ ಇದ್ದೆ ಅಂದ್ರೆ ಇದು ನಿನಗೆ ಕಡೆಯ ತನಕ ನಡೆಯುವುದೇ ಇಲ್ಲ. ಹಾಲೆಲೂಯ. ನಾವು ಮೂರನೆಯದಾಗಿ ಇನ್ನೂ ಸ್ವಲ್ಪ ಮೇಲೆ ಹೋಗಿ ದೇವರ ಸ್ವರವನ್ನು ಕೇಳುವಂತವರಾಗಿ ಮಾರ್ಪಡಬೇಕು. ಆಮೇನ್. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನಿಮ್ಮನ್ನು ನೀವು ಪರೀಕ್ಷಿಸಿ ನೋಡಿಕೊಳ್ಳಿರಿ. ದೇವರ ಶಬ್ದವನ್ನು ಕೇಳುವಂತ ಹಂತದಲ್ಲಿ ನೀವು ಇದ್ದೀರಾ ಎಂಬುದಾಗಿ ನೋಡಿ. ಅವರ ಸ್ವರವನ್ನು ಕೇಳುವಂತ ಹಂತಕ್ಕೆ ನಾವು ಬರಬೇಕು. ಕ್ರಿಸ್ತನ ಹತ್ರ ಬಂದಿದ್ದಕ್ಕೆ ಕಾರಣವೇ ಆತ್ಮಿಕ ಜೀವಿತಕ್ಕೋಸ್ಕರ. ಲೋಕ ಪ್ರಕಾರವಾದ ಆಶೀರ್ವಾದಕ್ಕಾಗಿ ನಾನು ಕ್ರಿಸ್ತನ ಬಳಿಗೆ ಬರುವಂತ ಅವಶ್ಯಕತೆ ಇಲ್ಲ. ಕ್ರಿಸ್ತನ ಬಳಿಗೆ ಬರದೆಯೇ ಲೋಕ ಪ್ರಕಾರವಾಗಿ ಎಷ್ಟು ಆಶೀರ್ವಾದವುಳ್ಳವರು ಇದ್ದಾರೆ. ನಾನು ಬಂದದ್ದು ಯಾತಕ್ಕಾಗಿ ಗೊತ್ತಾ? ನಾವು ಯಾತಕ್ಕಾಗಿ ಬಂದಿದ್ದೇವೆ ಗೊತ್ತಾ? ಆತ್ಮಿಕ ಆಶೀರ್ವಾದವನ್ನು ಹೊಂದುವುದಕ್ಕೋಸ್ಕರ. ಅವುಗಳೊಂದಿಗೆ ಇವುಗಳು ಕೂಡ ಜೊತೆಗೆ ಕೊಡಲ್ಪಡುತ್ತದೆ. ಆತ್ಮಿಕ ಆಶೀರ್ವಾದ ಅಂದ್ರೆ ಏನು? ಕೆಳಗಿರುವಂತವುಗಳನ್ನಲ್ಲ, ಮೇಲಾದಂಥವುಗಳನ್ನೇ ನೋಡಿರಿ. ದೇವರೇ ನಮ್ಮ ಕಣ್ಣುಗಳು ಅದನ್ನು ನೋಡಲಿ. ದೇವರೇ ನನ್ನ ಕಿವಿಗಳು ನಿನ್ನ ಶಬ್ದವನ್ನು ಕೇಳಿಸಿಕೊಳ್ಳಲಿ. ನಿಮ್ಮ ಹೃದಯದ ಆಲೋಚನೆಗಳನ್ನು ಗ್ರಹಿಸಲಿ ಅಪ್ಪ. ನೀವು ನಾನು ಜೊತೆಯಲ್ಲಿ ಸಂಚರಿಸಬೇಕು ದೇವರೇ. ಇದೆಲ್ಲ ಕರ್ತನೊಂದಿಗೆ ಸಂಚರಿಸುವಾಗ ಸಿಗುವಂಥದ್ದು. ಅದುವೇ ಆತ್ಮಿಕವಾದ ಘನತೆ. ಅದಕ್ಕಾಗಿಯೇ ನಾವು ಬಂದ್ವಿ.
ಸುಮ್ಮನೆ ನಾವು ಇಲ್ಲಿ ಬಂದು ಮನೆ ಕೊಡಿ, ಆಸ್ತಿ ಕೊಡಿ, ಮಗಳಿಗೆ ಮದುವೆ ಮಾಡಿಸಿ, ಮೊಮ್ಮಕ್ಕಳನ್ನು ಆಶೀರ್ವದಿಸಿ ಇದಕ್ಕೋಸ್ಕರವಾಗಿ ನಾವು ಬರಲಿಲ್ಲ. ಇದೇನು ಗೊತ್ತಾ, ದೇವರು ಇದೆಲ್ಲವನ್ನು ಕೊಡುತ್ತಾರೆ. ಆದರೆ ನೀವು ಹೊಂದಿಕೊಳ್ಳಬೇಕಾದ ಮೇಲಾದ ಆಶೀರ್ವಾದವನ್ನು ಇನ್ನೂ ಕೂಡ ಹೊಂದಿಕೊಳ್ಳದೇ ಇದ್ದೀರಾ. ನಿಮ್ಮ ನಂಬಿ ಪರಲೋಕ ಅನೇಕ ವಿಷಯಗಳನ್ನಿಟ್ಟಿದೆ. ಪರಲೋಕ ನಿಮಗೆ ಹೇಳಬೇಕಾದಂಥ ವಿಷಯ, ತೋರಿಸಬೇಕಾದ ವಿಷಯ, ನಡೆಸಬೇಕಾದಂಥ ವಿಷಯ ಅನೇಕ ಇದೆ. ನೀನಿನ್ನು ಇದರ ಹಿಂದೆಯೇ ಓಡುತ್ತಾ ಇರುವುದಾದರೆ ಪರಲೋಕ ನಿಮ್ಮ ಮೂಲಕವಾಗಿ ಮಾಡಬೇಕಾಗಿರುವ ಕಾರ್ಯವನ್ನು ಮಾಡುವುದಿಲ್ಲ. ದೇವರು ನಿಮಗೆ ಅನೇಕ ಕಾರ್ಯಗಳನ್ನು ಮಾತನಾಡಬೇಕೆಂದು ಬಯಸುತ್ತಿದ್ದಾರೆ. ಅನೇಕರು ಕೇಳುತ್ತಾ ಇದ್ದಾರೆ, ಈ ಕಾರ್ಯಕ್ಕೇನು ಅರ್ಥ, ಈ ವಾಕ್ಯಕ್ಕೇನು ಅರ್ಥ, ಕೆಲವು ಸಮಯದಲ್ಲಿ ದೇವರ ಚಿತ್ತವೇನು, ಇದನ್ನು ಮಾಡಬಹುದಾ ಮಾಡಬಾರ್ದಾ? ಇದಕ್ಕೆಲ್ಲ ಉತ್ತರ ಇಟ್ಟುಕೊಂಡು ದೇವರು ನಿಮ್ಮ ಪಕ್ಕದಲ್ಲಿಯೇ ಕೂತಿದ್ದಾರೆ. ಆದರೆ ನೀವೇ ಅದನ್ನು ಕೇಳುವಂತಹ ಹಂತದಲ್ಲಿಲ್ಲ. ನೀವೇ ಇಲ್ಲ. ನೀವು ಮೋಶೆಯನ್ನು ಹುಡುಕುತ್ತಾ ಇದ್ದೀರಾ? ಮೋಶೆ ಆಸನದಲ್ಲಿ ಕೂರುವಂಥವ್ರು ಹುಡುಕುತ್ತಾ ಇದ್ದೀರಾ? ನಮ್ಮೊಂದಿಗೆ ಮೋಶೆಯೇ ಮಾತನಾಡಲಿ, ಕರ್ತನು ಮಾತನಾಡುವುದು ಬೇಡ ಅಂತ ಹೇಳ್ತಿದ್ದೀರಾ? ದೇವರ ಸಮ್ಮುಖದಲ್ಲಿ ದೇವರಿಗೆ ಹೇಳಿರೆ, ದೇವರೇ, ನನ್ನ ಕಿವಿಗಳು ನಿಮ್ಮ ಸ್ವರ ಕೇಳಲಿ, ನಮ್ಮ ಕಿವಿಗಳು ತೆರೆಯಲ್ಪಡಲಿ. ದೇವರು ನಿಟ್ಟುಸಿರು ಬಿಡುತ್ತಾ ಇದ್ದಾರೆ. ಯಾವಾಗ ನನ್ನ ಶಬ್ದ ನೀನು ಕೇಳುತ್ತೀಯಾ? ಯಾರ್ಯಾರಿಗೋ ನನ್ನ ಶಬ್ದ ಅರ್ಥವಾಗ್ತಿದೆ, ನಿನಗೆ ಮಾತ್ರ ಯಾಕೆ ಇನ್ನೂ ಅರ್ಥವಾಗ್ತಿಲ್ಲ? ಯಾರ್ಯಾರೋ ನನ್ನ ಶಬ್ದಕ್ಕೆ ಕೇಳಿ ವಿಧೇಯರಾಗುತ್ತಾ ಇದ್ದಾರೆ, ನೀನು ಮಾತ್ರ ಯಾಕೆ ವಿಧೇಯನಾಗುತ್ತಾ ಇಲ್ಲ? ಯಾಕೆ ಇನ್ನೂ ಅಲಕ್ಷ್ಯತನ? ಯಾಕೆ ಅಸಡ್ಡೆ ಮಾಡುತ್ತಾ ಇದ್ದೀಯಾ? ಯಾಕೆ ಕೇಳಿದರೂ ಕೇಳದವನಾಗಿ ಕೂತಿದ್ದೀಯಾ? ಯಾಕೆ ಕೇಳಿದ್ರು ಕೂಡ ಆಮೇಲೆ ನೋಡ್ಕೊಳ್ಳೋಣ ಎಂಬುದಾಗಿ ಹೇಳ್ತಾ ಇದೆಯಾ? ದೇವರು ಹೇಳುತ್ತಾ ಇದ್ದಾರೆ, ಈಗಲೇ ಎದ್ದು ಹೊರಟು ಬಾ ಎಂಬುದಾಗಿ. ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡಿ. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿ ದೇವರಿಗೆ. ದೇವರೇ, ಇನ್ನು ಮುಂದೆ ನಾನು ಕೂತು ನಿಮ್ಮ ಶಬ್ದವನ್ನು ಕೇಳುತ್ತೇನೆ. ಕೇಳುವುದು ಮಾತ್ರವಲ್ಲ, ಆ ಶಬ್ದಕ್ಕೆ ಕಿವಿಗೊಡುತ್ತೇನೆ, ಆ ಶಬ್ದಕ್ಕೆ ವಿಧೇಯನಾಗುತ್ತೇನೆ. ಒಬ್ಬ ದೇವ ಸೇವಕರು ಈ ರೀತಿಯಾಗಿ ಹಾಡುತ್ತಾರೆ, ನಾನು ಮುಂಚೆ ಹೇಳಿದ ಹಾಗೆ, ಲೋಕದ ಶಬ್ದವು, ಮಾಂಸದ ಶಬ್ದವು ಒಟ್ಟಿಗೆ ಧ್ವನಿಸುತ್ತಾ ಇದೆ. ಹೌದು, ಈ ಭೂಮಿಯಲ್ಲಿರುವಂಥ ಸಮಸ್ಯೆ, ನಿಮ್ಮ ಸುತ್ತಲಿರುವಂಥ ಹೋರಾಟ, ಕುಟುಂಬದಲ್ಲಿರುವಂಥ ಸಮಸ್ಯೆ ಎಲ್ಲ ಒಂದು ಕಡೆ, ಅದರೊಂದಿಗೆ ನಿಮ್ಮೊಳಗೆ ಇರುವಂಥ ಮಾನಸಿಕವಾದ ಹೋರಾಟ, ಆಲೋಚನೆಗಳು, ಭಯ, ಭವಿಷ್ಯದ ಕುರಿತಾದ ಭಯ ಒಂದು ಕಡೆ, ಲೋಕದ ಶಬ್ದ, ಮಾಂಸದ ಶಬ್ದ ಒಟ್ಟಾಗಿ ಧ್ವನಿಸುತ್ತಾ ಇದೆ. ಅದರ ನಡುವೆ ಮೆಲ್ಲನೆಯ ಶಬ್ದ ನಿನಗೆ ಕೇಳಿಸುತ್ತಾ ಇದೆ, ನೀನು ಭಯಪಡಬೇಡ, ಬಲಗೊಂಡು ದೃಢಚಿತ್ತನಾಗಿ ಇರು, ನಾನು ನಿನ್ನೊಂದಿಗೆ ಇದ್ದೇನೆ. ಆ ಎರಡು ಶಬ್ದದ ನಡುವೆ ಮೆಲ್ಲನೆಯ ಶಬ್ದವೊಂದು ಕೇಳಿಸುತ್ತಾ ಇದೆ, ನೀನು ಎದ್ದು ನಡೆ, ನೀನು ಬಹಳಷ್ಟು ದೂರ ಪ್ರಯಾಣ ಮಾಡಬೇಕಾಗಿದೆ. ಅದರಲ್ಲಿ ಮೆಲ್ಲನೆಯ ಶಬ್ದ ಕೇಳಿಸುತ್ತಾ ಇದೆ, ನಾನು ನಿನ್ನೊಂದಿಗೇನೆ ಇದ್ದೇನೆ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿನ್ನ ಸಂಗಡನೇ ಇರುತ್ತೇನೆ. ಅದರಲ್ಲಿ ಒಂದು ಮೆಲ್ಲನೆಯ ಶಬ್ದ ಕೇಳಿಸುತ್ತಾ ಇದೆ, ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ. ನೀನು ಈ ಶಬ್ದಕ್ಕೆ ಕಿವಿಗೊಡಬೇಕು, ಈ ಶಬ್ದವನ್ನು ಕೇಳುವವನಾಗಿ ಮಾರ್ಪಡಬೇಕು. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ಇವತ್ತು ಈಗ ದೇವರು ನನ್ನೊಂದಿಗೆ ಮಾತನಾಡಿದ್ದಾರೆ. ಇನ್ಮುಂದೆ ಆತನ ಶಬ್ದಕ್ಕೆ ಕಿವಿಗೊಡುವವನಾಗಿ ಮಾರ್ಪಡುತ್ತೇನೆ. ಒಂದೊಂದು ದಿನ ಬೆಳಗ್ಗೆನೂ ಕೂಡ ಆತನ ಸಮ್ಮುಖದಲ್ಲಿ ಹೋಗಿ ಕೂರುತ್ತೇನೆ, ಆತನ ಶಬ್ದವನ್ನು ಕೇಳುತ್ತೇನೆ. ನಾನು ಪ್ರಯತ್ನ ಪಡುತ್ತೇನೆ, ನನ್ನೊಂದಿಗೆ ಮಾತನಾಡಿ ದೇವರೇ ಎಂದು ಕೇಳುತ್ತೇನೆ. ಒಂದು ದಿನ ನಾನು ಅವರ ಶಬ್ದವನ್ನು ಕೇಳುತ್ತೇನೆ. ಆ ರೀತಿಯಾಗಿ ಬಯಸುವಂಥವರೆಲ್ಲ ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ, ನಿಮ್ಮ ಶಬ್ದವನ್ನು ನನ್ನ ಕಿವಿಗಳು ಕೇಳಬೇಕು. ಯಾರತ್ರನೂ ಯಾತಕ್ಕೋಸ್ಕರವಾಗಿ ಕೂಡ ನಾನು ಅಲೆಯಬಾರದು. ನಿಮ್ಮ ಚಿತ್ತವನ್ನು ಕೇಳುವುದಕ್ಕೋಸ್ಕರ ನಾನು ಮನುಷ್ಯರ ಹಿಂದೆ ಓಡಬಾರದು. ನಿಮ್ಮ ಕುರಿತು ತಿಳಿದುಕೊಳ್ಳುವುದಕ್ಕೆ ನಾನು ಯಾರೋ ಮನುಷ್ಯರ ಮುಂದೆ ಹೋಗಿ ನಿಲ್ಲಬಾರದು. ನಾನು ನಿಮ್ಮ ಮುಂದೆಯೇ ನಿಲ್ಲುತ್ತೇನೆ. ದೇವರೇ, ನನ್ನ ಕಣ್ಣುಗಳನ್ನು ತೆರೆ ಮಾಡಿರಿ, ನನ್ನ ಕಿವಿಗಳನ್ನು ತೆರೆಯಿರಿ. ಸರ್ವಶಕ್ತನಾದ ನಮ್ಮ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಈ ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಾವು ನಿಮ್ಮ ಶಬ್ದವನ್ನು ಕೇಳುವಂಥವರಾಗಿ, ಒಂದೊಂದು ದಿನವೂ ಕೂಡ ಕಾದಿರುವವರಾಗಿ, ನಿಮ್ಮ ಚಿತ್ತವನ್ನು ತಿಳಿದುಕೊಳ್ಳುವವರಾಗಿ ನಮ್ಮನ್ನು ಮಾರ್ಪಡಿಸಿರಿ ದೇವರೇ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಈ ವಾಕ್ಯ ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗಲಿ. ನೀವು ಮಾತ್ರ ಮಹಿಮೆ ಹೊಂದಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.